ಓಕೆ, ಕರ್ತನಿಗೆ ಮಹಿಮೆಯಾಗಲಿ ಪ್ರಿಯರೇ. ಮತ್ತೊಮ್ಮೆ ಕರ್ತನ ಸನ್ನಿಧಾನದಲ್ಲಿದ್ದೇವೆ. ಕರ್ತನು ನಮ್ಮ ಸಂಗಡ ಮಾತಾಡುವಂತನಾಗಿದ್ದಾನೆ. ನಾವು ಕರ್ತನ ವಾಕ್ಯದ ಒಂದು ಪ್ರಸನ್ನತೆಯಲ್ಲಿ ಕೂಡಿ ಬಂದಿರುವಾಗ ಆತನು ನಮ್ಮ ಆತ್ಮಿಕ ಜೀವಿತಕ್ಕೆ ಬೇಕಾದಂಥ ಪೋಷಣೆಯನ್ನು ಆತನು ಮಾಡುವಂತನಾಗಿದ್ದಾನೆ. ಪ್ರಾರ್ಥನೆ ಪೂರ್ವಕವಾಗಿ ಆತನ ಸಮ್ಮುಖದಲ್ಲಿ ನಾವು ಕಾಣಿಸಿಕೊಳ್ಳುವಂತರಾಗಿರೋಣ. ನೆನೆ ದಿವಸ ನಾವು 33ನೇ ಅಧ್ಯಾಯದಲ್ಲಿ ನಾವು ಕಲೀಲಿಕ್ಕೆ ಪ್ರಾರಂಭಿಸಿದೆವು. ಅಲ್ಲಿ 1ನೇ ವಚನದಿಂದ 9ನೇ ವಚನ ತನಕ ಕಾವಲುಗಾರನ ಮೇಲೆ ಬಿದ್ದ ಭಾರ ಎಂಬುದಾಗಿ ನಾವು ನೋಡ್ತಾ ಬಂದೆವು. ಅದರರ್ಥ ಹೆಜ್ಕೇಲನು ಇಸ್ರಾಯೇಲನ ಮಧ್ಯದಲ್ಲಿ ಒಬ್ಬ ಕಾವಲುಗಾರನಾಗಿರುವಂಥದ್ದು. ಆತನು ಹೇಳಬೇಕಾದ ದೇವರ ಸಂದೇಶವನ್ನು ಬರುವಂಥ ನ್ಯಾಯ ತೀರ್ಪಿನ ಕುರಿತಾಗಿ ತಿಳಿಸುವಂಥ ಒಂದು ಜವಾಬ್ದಾರಿ ಆತನಿಗಿತ್ತು ಎಂಬುದನ್ನು ನೋಡುತ್ತೇವೆ. ನಂತರ ಅದನ್ನು ಕೇಳಿಸಿಕೊಂಡು ಜನರು ಅವರು ಎಚ್ಚರಿಸಿಕೊಂಡು ಕರ್ತನ ಕಡೆಗೆ ತಿರುಗಿಕೊಳ್ಳಬೇಕಾಗಿತ್ತು. ಅದರಿಂದ ಅವರ ಪ್ರಾಣಗಳು ಉಳ್ಕೊಳ್ತಾ ಇತ್ತು. ಇಲ್ಲದಿದ್ದರೆ ಅವರು ಎಚ್ಚರಿಸಿಕೊಳ್ಳದೇ ಇದ್ದರೆ ಅವರು ನಾಶವಾಗ್ತಿದ್ರು ಎಂಬುದನ್ನು ನಾವಲ್ಲಿ ನೋಡುವಂತರಾಗಿದ್ದೇವೆ. ಒಂದು ವೇಳೆ ಕಾವಲುಗಾರನು ದೇವರ ಸಂದೇಶವನ್ನು ಸಾರದೆ ಎಚ್ಚರಿಸ್ತಾ ಇದ್ದರೆ ಅವರು ಒಂದು ವೇಳೆ ನಾಶ ಆಗುವುದಾದರೆ ಅದರ ಒಂದು ಹೊಣೆ ಇವನು ಹೊರಬೇಕಾಗಿ ಬರ್ತದೆ ಎಂಬುದನ್ನು ದೇವರು ಇಲ್ಲಿ ಹೇಳುವುದನ್ನು ನೋಡುವಂತರಾಗಿದ್ದೇವೆ. ಪ್ರಾರಂಭದಲ್ಲೇ ಹೆಜ್ಕೇಲನನ್ನು ನೇಮಿಸುವಾಗಲೇ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ ಅಂತೇಳಿ ದೇವರು ಹೇಳಿದನು. ಇದು ಮತ್ತೊಂದು ಸಾರಿ 2ನೇ ಸಾರಿ ಹೇಳ್ತಾ ಇರೋದು ಇದು. ನಾವು ಹೆಜ್ಕೇಲನ ಪ್ರವಾದನೆ ಗ್ರಂಥದಲ್ಲಿ ನಾವು ಪ್ರಾರಂಭದಲ್ಲಿ 3ನೇ ಅಧ್ಯಾಯದಲ್ಲಿ ನೋಡ್ತಾ ಬಂದ್ವಲ್ಲ. 3ನೇ ಅಧ್ಯಾಯದಲ್ಲೂ ಸಹ ನಾವು ನೋಡುತ್ತೇವೆ. ಅಲ್ಲಿ 3ನೇ ಅಧ್ಯಾಯದ 16ನೇ ವರ್ಷದಲ್ಲಿ ನಾವು ನೋಡ್ತಾ ಬಂದ್ವಿ. ಪ್ರವಾದಿಯ ಮೇಲೆ ಬಿದ್ದ ಭಾರ ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲೂ ಸಹ ಕಾವಲುಗಾರನ ವಿಷಯದಲ್ಲೇ ಮಾತಾಡ್ತಾ ಇರುವಂಥದ್ದು ಆಯ್ತಲ್ವೇ. ನಂತರ ನಾವು ಇವತ್ತು ಕಲೀಲಿಕ್ಕೆ ಇರ್ತಕ್ಕಂಥ ವಿಷಯ ಏನಿದೆಯೋ ಅದು ಸಹ ಒಂದು ಸಾರಿ ಹೇಳಲ್ಪಟ್ಟಂಥ ವಿಷಯವೇ. ಹೆಜ್ಕೇಲನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಂಥ ವಿಷಯವನ್ನು ನಾವು ನೋಡುತ್ತೇವೆ. ಈಗ ನಾವು ಏನು ಕಲೀಲಿಕ್ಕೆ ಹೋಗ್ತೇವೋ 10ರಿಂದ 20 ತನಕ ಅದು ಸಹ ಹೇಳಲ್ಪಟ್ಟಂಥ ವಿಷಯವಾಗಿದೆ 18ನೇ ಅಧ್ಯಾಯದಲ್ಲಿ. ನಾನೀಗ ಅದನ್ನು ಹೇಳಲಿಕ್ಕೆ ಹೋಗ್ತೇನೆ. ಇದು ನಾನು ಏನು ಹೇಳ್ತೇನೆ, ಮತ್ತೊಂದು ಅವಕಾಶ ದೇವರು ಕೊಡ್ತಾ ಇವರು ದೇವ್ರ ಕಡೆಗೆ ತಿರುಗಿಕೊಳ್ಳಲಿಕ್ಕೆ ಮತ್ತೊಂದು ಅವಕಾಶವನ್ನು ದೇವರಿವರು ಕೊಡುವುದನ್ನು ನೋಡುವಂಥರಾಗಿದ್ದೇವೆ. ಓಕೆ, ನಾವು ಇವತ್ತು 10ನೇ ವಚನದಿಂದ 20ನೇ ವರ್ಷ ತನಕ ಓದಿಕೊಳ್ಳುವಂಥರಾಗಿರೋಣ. 10ನೇ ವಚನದಿಂದ 20ನೇ ವರ್ಷ ತನಕ 33ನೇ ಅಧ್ಯಾಯ. ದೇವರು ತನ್ನ ಜನರನ್ನು ಸನ್ಮಾರ್ಗ ಹಿಡಿಯುವಂತೆ ಪ್ರೇರಿಸಿದ್ದು. ನರಪುತ್ರನೇ, ಇಸ್ರಾಯೇಲ್ ವಂಶದವರಿಗೆ ಹೀಗೆ ನುಡಿ, ಅಯ್ಯೋ, ನಮ್ಮ ದ್ರೋಹಗಳ ಮತ್ತು ಪಾಪಗಳ ಭಾರವು ನಮ್ಮ ಮೇಲೆ ಬಿದ್ದಿದೆ. ಅವುಗಳಿಂದ ಕ್ಷೀಣವಾಗಿ ಹೋಗುತ್ತಿದ್ದೇವೆ. ನಾವು ಹೇಗೆ ಉಳಿದೆವು ಅಂದುಕೊಳ್ಳುತ್ತಿರಲ್ಲ. ನನ್ನ ಜೀವದಾಣೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಸವಾದರೂ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಇಸ್ರಾಯೇಲ್ ವಂಶದವರೇ, ನಿಮ್ಮ ದುರ್ಮಾರ್ಗಗಳನ್ನು ಬಿಟ್ಟು ಬಿಡಿರಿ. ನೀವು ಸಾಯಲೇಕೆ? ಇದು ಕರ್ತನಾದ ಯೆಹೋವನ ನುಡಿ. ನರಪುತ್ರನೇ, ನಿನ್ನ ಜನರಿಗೆ ಹೀಗೆ ಹೇಳು, ಶಿಷ್ಟನು ದ್ರೋಹ ಮಾಡಿದ್ದಲ್ಲಿ ಅವನ ಪುಣ್ಯವು ಅವನನ್ನು ಉದ್ಧರಿಸದು. ದುಷ್ಟನು ತನ್ನ ದುಷ್ಟತನವನ್ನು ಬಿಟ್ಟಲ್ಲಿ ಅವನ ಪಾಪವು ಅವನನ್ನು ಬೀಳಿಸದು. ಶಿಷ್ಟನು ಪಾಪ ಮಾಡಿದ್ದಲ್ಲಿ ಅವನ ಪುಣ್ಯವು ಅವನನ್ನು ಉಳಿಸಲಾರದು. ನಾನು ಶಿಷ್ಟನಿಗೆ ನೀನು ಬಾಳುವೆ ಎಂದು ಹೇಳಲು ಅವನು ತನ್ನ ಪುಣ್ಯದ ಮೇಲೆ ಭರವಸವಿಟ್ಟು ಪಾಪ ಮಾಡಿದರೆ ಅವನು ಮಾಡಿದ ಯಾವ ಸುಕೃತ್ಯವೂ ಅವನ ಲೆಕ್ಕಕ್ಕೆ ಸೇರಿಸಲ್ಪಡದು. ಅವನು ಮಾಡುವ ಪಾಪದಿಂದಲೇ ಅವನು ಸಾಯುವನು. ನಾನು ದುಷ್ಟನಿಗೆ ನೀನು ಸತ್ತೇ ಸಾಯುವೆ ಎಂದು ಹೇಳಲು ಅವನು ತನ್ನ ಪಾಪವನ್ನು ಬಿಟ್ಟು ನೀತಿ ನ್ಯಾಯಗಳನ್ನು ನಡೆಸುವ ಪಕ್ಷದಲ್ಲಿ, ಅಂದರೆ ಆ ದುಷ್ಟನು ಒತ್ತೆಯನ್ನು ಬಿಗಿ ಹಿಡಿಯದೆ ದೋಚಿಕೊಂಡದ್ದನ್ನು ಹಿಂದಕ್ಕೆ ಕೊಟ್ಟು ಜೀವಾಧಾರವಾದ ವಿಧಿಗಳನ್ನು ಅನುಸರಿಸಿ ಸಕಲ ದುಷ್ಕರ್ಮಗಳಿಗೂ ದೂರನಾಗಿರುವ ಪಕ್ಷದಲ್ಲಿ ಸಾಯನು, ಬಾಳುವನು. ಅವನು ಮಾಡಿದ ಯಾವ ಪಾಪವು ಅವನ ಲೆಕ್ಕಕ್ಕೆ ಸೇರಿಸಲ್ಪಡದು. ನೀತಿ ನ್ಯಾಯಗಳನ್ನು ನಡೆಸುತ್ತಿದ್ದಾನಲ್ಲ, ಬಾಳುವನು. ಆದರೆ ನಿನ್ನ ಜನರು ಕರ್ತನ ಕ್ರಮವು ಸಮವಲ್ಲವೆಂದು ಹೇಳುತ್ತಿದ್ದಾರೆ. ಅವರ ಕ್ರಮವೇ ಸಮವಲ್ಲವಷ್ಟೇ. ಶಿಷ್ಟನು ತನ್ನ ಶಿಷ್ಟತನವನ್ನು ಬಿಟ್ಟು ಅಧರ್ಮ ಮಾಡಿದರೆ ಆ ಅಧರ್ಮದಿಂದಲೇ ಸಾಯುವನು. ದುಷ್ಟನು ತನ್ನ ದುಷ್ಟತನವನ್ನು ಬಿಟ್ಟು ನೀತಿ ನ್ಯಾಯಗಳನ್ನು ನಡೆಸಿದರೆ ಅವುಗಳಿಂದ ಉಳಿಯುವನು. ಆದರೆ ನೀವು ಯೆಹೋವನ ಕ್ರಮವು ಸಮವಲ್ಲವೆಂದು ಹೇಳುತ್ತಿದ್ದೀರಿ. ಇಸ್ರಾಯೇಲ್ ವಂಶದವರೇ, ನಿಮ್ಮ ನಡತೆಗೆ ತಕ್ಕ ಹಾಗೆ ನಾನು ನಿಮಗೆ ತೀರ್ಪು ಮಾಡುವೆನು ಎಂಬುವಂಥದ್ದೇ. ದೇವರಿಗೆ ಮಹಿಮೆ ಉಂಟಾಗಲಿ ಪ್ರಿಯರೇ. ಈ ವಾಕ್ಯದಲ್ಲಿ ನಮ್ಮ ಕರ್ತನು ಆತನು ಒಬ್ಬ ಫೇರ್ ಜಡ್ಜ್ ಎಂಬುದಾಗಿ ನೋಡ್ತೇವೆ. ಆತನು ಸರಿಯಾಗಿ ನ್ಯಾಯ ತೀರಿಸುವಂಥ ನ್ಯಾಯಾಧಿಪತಿ ಎಂಬುದನ್ನು ನಾವು ನೋಡುವಂತರಾಗಿದ್ದೇವೆ. ಆದರೆ ಕರ್ತನಿಗೆ ನ್ಯಾಯ ತೀರಿಸಲಿಕ್ಕಾಗಲಿ ದಂಡಿಸಲಿಕ್ಕಾಗಲಿ ಇಷ್ಟ ಇಲ್ಲ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ಇಲ್ಲಿ ಮುಖ್ಯವಾಗಿ ಮತ್ತೊಂದು
ಆ ಇಸ್ರಾಯೇಲ್ಗೆ ಮತ್ತೊಂದು ಅವಕಾಶ ಏನಂತಂದರೆ ದೇವರ ಕಡೆಗೆ ತಿರುಗಿಕೊಳ್ಳುವಂಥ ಒಂದು ಅವಕಾಶ ಅಲ್ವೇ. ಈಗಾಗಲೇ ಯೆರೂಸಲೇಮಿನ ಯೂದಾಯದ ಅಥವಾ ಯಹೂದ್ಯರ ನ್ಯಾಯ ತೀರ್ಪಿನ ಕುರಿತಾಗಿ ಸಾಕಷ್ಟು ನಾನಾ ಒಂದು ಸಾಮ್ಯಗಳ ಮುಖಾಂತರ, ನಿದರ್ಶನಗಳ ಮುಖಾಂತರ, ಆತನು ತಾನೇ ಕೆಲವು ಕಾರ್ಯಗಳನ್ನು ಮಾಡೋದ್ರ ಮುಖಾಂತರವಾಗಿ ನ್ಯಾಯ ತೀರ್ಪು ಬಂದೇ ಬರ್ತದೆ ಎಂಬುದಾಗಿ ಸಾಬೀತು ಮಾಡ್ತಾ ಬಂದಿದ್ದಾನೆ ಎಜ್ಕೇಲನು. ಅದಲ್ವೇ ನಾವು ನೋಡ್ತೇವೆ ಸಾಕಷ್ಟು ವಿಷಯಗಳನ್ನ ಅವ್ರಿಗೆ ತೋರಿಸ್ತಲೇ ಬಂದಿದ್ದಾನೆ. ನಂತರ ಅವನ ಹೆಂಡತಿ ಸತ್ತು ಹೋದದ್ದು ಸಹ ಒಂದು ದೊಡ್ಡ ಒಂದು ನಿದರ್ಶನ ಅವ್ರಿಗೆ. ಏನಂತೆ, ನಮ್ಮ ಕಣ್ಣಿಗೆ ನೇತ್ರಾನಂದವಾದಂಥ ಈ ದೇವಾಲಯ ನಾಶ ಆಗ್ತದೆ ಎಂಬತಕ್ಕಂಥದ್ದು, ಯೆರೂಸಲೇಮ್ ದೇವಸ್ಥಾನ ನಾಶ ಆಗ್ತದೆ ಎಂಬತಕ್ಕಂಥದ್ದು ಆತನ ಹೆಂಡತಿ ಒಂದೇ ಏಟಿಗೆ ಸಾಯುವುದರ ಮುಖಾಂತರವಾಗಿ ದೇವರು ತೋರಿಸಿಕೊಡೋದು ನೋಡುವಂತರಾಗಿದೆ. ಹೀಗೆ ನಾನಾ ರೀತಿಯಲ್ಲಿ ನ್ಯಾಯ ತೀರ್ಪು ಬರುತ್ತದೆ 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 ಎಂಬುದಾಗಿ ಎಚ್ಚರಿಸ್ತಾ ಬಂದು ಮತ್ತೊಂದು ಸಾರಿ ಸಹ ಅವರು ದೇವರ ಕಡೆ ತಿರುಗಿಕೊಳ್ಳಿಕ್ಕೆ ಅವಕಾಶ ಕೊಡೋದನ್ನು ನೋಡುವಂತರಾಗಿದ್ದೇವೆ. ನಮ್ಮ ದೇವರು ಯಾವಾಗಲೂ ಸಹ ಸಮಯ ಕೊಡುವಂಥ ದೇವರು. ಇದನ್ನು ಸಹ ನಾವು ಅರ್ಥ ಮಾಡಿಕೊಳ್ಳಬೇಕು. ಜನರು ತಿರುಗಿಕೊಳ್ಳಿಕ್ಕೆ ನಮ್ಮ ದೇವರು ಸಮಯವನ್ನು ದಯಪಾಲಿಸುವಂಥ ದೇವರಾಗಿದ್ದಾನೆ. ನಾನೊಂದು ವಚನ ಓದುವಾಗ ನನ್ನ ಮನಸ್ಸಿಗೆ ಬಂದಂಥದ್ದು, ನಮ್ಮ ದೇವರು ಎಂಥ ದೇವರು ಅಂತ ನಾವು ನೋಡ್ತೇವೆ. ಪ್ರಕಟಣೆ ಗ್ರಂಥದಲ್ಲಿ ಓದೋಣ. ಅಲ್ಲಿ ನಾವು ಕಲ್ತಿರುವಂಥ ಒಂದು ವಾಕ್ಯ ಭಾಗ ಪ್ರಕಟಣೆ 2ನೇ ಅಧ್ಯಾಯ 21ನೇ ವಚನ ಓದೋಣ. ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು. ಗಮನಿಸಿ, ಏನಂತಿದೆ? ಸಮಯವನ್ನು ಕೊಟ್ಟೆನು, ಕಾಲವನ್ನು ಕೊಟ್ಟೆನು. ಪ್ರಿಯರೇ, ನನಗೂ ನಿಮಗೂ ಕರ್ತನು ತನ್ನ ಕಡೆಗೆ ತಿರುಗಿಕೊಳ್ಳಿಕ್ಕೆ ಸಮಯವನ್ನು ಆತನು ಕೊಡುವಂಥವನಾಗಿದ್ದಾನೆಂಬ ಸತ್ಯವನ್ನು ಈ ವಾಕ್ಯದಲ್ಲಿ ನೋಡುವಂತರಾಗಿದ್ದೇವೆ. ನಮ್ಮ ದೇವರು ಸಮಯವನ್ನು ಕೊಡುವ ದೇವರು, ತಕ್ಷಣವೇ ಎಲ್ಲವನ್ನ ತೀರ್ಪು ಮಾಡುವಂಥ ದೇವರಲ್ಲ. ಅಲ್ಲಿ ಗಮನಿಸಿ, ನಾನು ಅವಳಿಗೆ ಏನಕ್ಕೋಸ್ಕರ ಕೊಟ್ಟೆ ಸಮಯವನ್ನು ಅಂತ ಹೇಳ್ತೈತೆ, ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು ಎಂಬುದಾಗಿ ಹೇಳಲ್ಪಟ್ಟಿರುವುದನ್ನು ನೋಡುವಂತರಾಗಿದ್ದೇವೆ. ಅದರಿಂದ ದೇವರು ಇಲ್ಲಿ ಇವರಿಗೆ ಟೈಮನ್ನು ಕೊಡ್ತಲೇ ಬರ್ತಾ ಇದ್ದಾನೆ. ಮತ್ತೊಂದು ಅವಕಾಶ ಇವರಿಗೆ ದೇವರ ಕಡೆ ತಿರುಗಿಕೊಳ್ಳಿಕ್ಕೆ. ಓಕೆ, ದೇವರ ಕಡೆ ತಿರುಗಿಕೊಳ್ಳೋದು ಬಹಳ ಪ್ರಾಮುಖ್ಯವಾದ್ದು. ಆದರೆ ಇವ್ರು ಹೇಳ್ತಾ ಇದ್ರೆ ಏನಂತಂದ್ರೆ, 10ನೇ ವಚನ ಓದುವಾಗ, ನರಪುತ್ರನೇ, ಇಸ್ರಾಯೇಲ್ ವಂಶದವರಿಗೆ ಹೀಗೆ ನುಡಿ, ಅಯ್ಯೋ, ನಮ್ಮ ದ್ರೋಹಗಳ ಮತ್ತು ಪಾಪಗಳ ಭಾರವು ನಮ್ಮ ಮೇಲೆ ಬಿದ್ದಿದೆ, ಅವುಗಳಿಂದ ಕ್ಷೀಣವಾಗಿ ಹೋಗುತ್ತಿದ್ದೇವೆ, ನಾವು ಹೇಗೆ ಉಳಿದೆವು ಅಂದುಕೊಳ್ಳುತ್ತೀರಲ್ಲ. ಏನಂದ್ಕೋತಾ ಇದಾರಂತೆ? ನಮ್ಮ ದ್ರೋಹಗಳು ಮತ್ತು ನಮ್ಮ ಪಾಪಗಳ ಭಾರ ನಮ್ಮ ಮೇಲೆ ಬಿದ್ದಿದೆ, ಅವುಗಳಿಂದ ಕ್ಷೀಣವಾಗ್ತಾ ಇದ್ದೇವೆ, ನಾವು ಹೇಗೆ ಉಳಿದೆವು. ಇನ್ನು ನ್ಯಾಯತೀರ್ಪು ಬಂದಿಲ್ಲ. ಈಗ ಈ ರೀತಿ ಪ್ರವಾದನೆ ಮಾಡೋ ಸಮಯದಲ್ಲಿ ಇನ್ನೂ ಸಹ ನೆಬೂಕದ್ನೆಚ್ಚರ ರಾಜನು ಬಂದು ಈ ಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಇದನ್ನ ನಾಶ ಮಾಡಿಲ್ಲ. ಇನ್ನೂ ಸಹ ಇವ್ರಿಗೆ ಈ ಸಂದೇಶನ ಕೇಳಿ ನಮ್ಮ ಪಾಪದ ದ್ರೋಹದ ಭಾರ ನಾವು ಹೊತ್ಕೊಂಡಿದ್ದೇವೆ, ನಾವು ಕ್ಷೀಣಿಸಿ ಹೋಗಿದ್ದೇವೆ, ಹೇಗೆ ಉಳಿತೇವೆ ಎಂಬುದಾಗಿ ಎಲ್ಲರೂ ಅಂದ್ಕೋತಾ ಇದ್ದಾರೆ. ಹೇಗೆ ಉಳಿತೇವೆ ಆಗ ದೇವರು ಅದಕ್ಕೆ ದೇವರಿಗೆ ಗೊತ್ತಾಗಿದೆ, ಈಗ ಅಂದ್ಕೋತಾ ಇದ್ದಾರೆ ಅಂತ ಗೊತ್ತಾಗಿದೆ. ಈಗ ಎಜ್ಕೇಲನಿಗೆ ದೇವರು ಹೇಳ್ತಾನೆ, ಈಗ ಅಂದ್ಕೋತಾ ಇದಾರಲ್ಲ ಅವರು, ಯಹೂದ ಜನರು ಅಂದ್ಕೋತಾ ಇದ್ದಾರೆ ಏನಂತೆ, ನಾವು ಹೇಗೆ ಉಳಿತೇವೆ, ನಾವು ಕ್ಷೀಣವಾಗಿದ್ದೇವಲ್ಲ, ನಮ್ಮ ದ್ರೋಹ ನಮ್ಮ ಪಾಪದ ಭಾರ ನಮ್ಮ ಮೇಲೆ ಬಿದ್ದಿದೆಯಲ್ಲ. ಪ್ರಿಯ ದೇವ ಜನರೇ, ಪಾಪ ಅಂತಕ್ಕಂಥ ಒಂದು ಭಾರ, ಅದು ಹೊರಲಾರದಂಥ ಭಾರವಾಗಿದೆ. ಅದೆಂದಿಗೂ ಒಳ್ಳೇದಲ್ಲ ಪಾಪ ಅಂತಕ್ಕಂಥದ್ದು. ಅದರಿಂದ ಪಾಪ ಅದು ದೊಡ್ಡ ಹೊರೆ. ಅದು ಎಲ್ಲಿ ತನಕ ನಮ್ಮಲ್ಲಿ ಇರ್ತದೋ ಅಲ್ಲಿ ತನಕ ನಮಗೆ ಸಮಾಧಾನ ಇರೋಲ್ಲ. ವಿಶ್ವಾಸಿಗಳ ವಿಷಯದಲ್ಲಿ ಎಲ್ಲಿ ತನಕ ಅದಕ್ಕೆ ಪರಿಹಾರ ಸಿಕ್ಕಲು ಅಲ್ಲಿ ತನಕನೂ ನಾನಾ ಸಂಕಟಗಳಲ್ಲಿ ಹೋಗ್ಬೇಕಾಗಿ ಬರ್ತದೆ, ಅಥವಾ ಮನಸ್ಸಲ್ಲಿ ಸಮಾಧಾನದಲ್ಲಿ ಹೋಗ್ಬೇಕಾಗಿ ಬರ್ತದೆ. ಬೇರೆ ಊಟ ಇಲ್ದಿರೂ ಪರವಾಗಿಲ್ಲ, ಬೇರೆ ಬೇರೆ ವಿಷಯಗಳಿದ್ರೂ ಪರವಾಗಿಲ್ಲ, ಅದರ ಪಾಪ ಅಂತ ದೊಡ್ಡ ಭಾರ, ದೇವರೊಂದಿಗೆ ಅನುನ್ಯತೆಯನ್ನು ಕಿತ್ತಾಕುವಂತ ಒಂದು ಸಂಗತಿ ಅದು. ಅದರಿಂದ ಇಲ್ಲಿ ನೋಡ್ತೇವೆ, ನಮ್ಮ ಪಾಪದ ಭಾರ ನಮ್ಮ ಮೇಲೆ ಬಿದ್ದಿದೆ, ಅವುಗಳಿಂದ ಕ್ಷೀಣವಾಗಿ ಹೋಗುತ್ತಿದ್ದೇವೆ, ನಾವು ಹೇಗೆ ಉಳಿದೆವು ಅಂದುಕೊಳ್ಳೋದನ್ನು ನೋಡುವಂತರಾಗಿದ್ದೇವೆ. ಆಗ ದೇವರು ಅವ್ರಿಗೆ ಹೇಳುವಂಥ ಸಂದೇಶ ಏನು? ಅವ್ರೀಗ ಅಂದ್ಕೋತಾ ಇದ್ದಾರೆ ಎಜ್ಕೇಲನೇ ಅಂತ ಹೇಳ್ಬಿಟ್ಟು ದೇವರು ಹೇಳ್ತಾನೆ 11ನೇ ವರ್ಷದಲ್ಲಿ, ನನ್ನ ಜೀವದಾಣೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಸವಾದರೂ ಸಂತೋಷವಿಲ್ಲ. ಎಂಥ ದೇವರು! ನನ್ನ ಜೀವದಾಣೆ, ದೇವರು ಹಾಣೆ ಇಟ್ಕೊ ಹೇಳ್ತಾ ಇದ್ದಾನೆ, ನನ್ನ ಜೀವದಾಣೆ, ದುಷ್ಟನ ಸಾವಿನಲ್ಲಿ
ನನಗೆ ಲೇಸವಾದರೂ ಸಂತೋಷವಿಲ್ಲ. ಏನರ್ಥ? ದೇವರು ಒಬ್ಬ ದುಷ್ಟ ಸತ್ತೋಗೋದ್ರಲ್ಲಿ ಸಂತೋಷ ಪಡುವಂಥ ದೇವರು ಅಲ್ಲವೇ ಅಲ್ಲ. ಎಷ್ಟು ಸ್ವಲ್ಪವೂ ಸಂತೋಷ ಇಲ್ಲ ದೇವರಿಗೆ. ಅಂದರೆ ಎಂಥ ಚಂದವಾದಂಥ ನಮ್ಮ ಕರ್ತ ನಮಗಿದ್ದಾನೆ ಆಲೋಚನೆ ಮಾಡಿ. ದುಷ್ಟನು ಸಾಯುವಂಥ ವಿಷಯದಲ್ಲೂ ಸಹ ದೇವರು ಸಂತೋಷ ಪಡಲ್ಲ. ಎಷ್ಟು ಸಂತೋಷ ಪಡಲ್ಲ? ಲೇಸವು ಸ್ವಲ್ಪವೂ ಸಂತೋಷ ಪಡೋದಿಲ್ಲ ಎಂಬುದಾಗಿ ನೋಡುವಾಗ, ಹಾಗಿರಿ ಎಂಥ ಹೃದಯ ಆತನಿಗಿದೆ ಎಂಬುದನ್ನು ನಾವು ಆಲೋಚನೆ ಮಾಡುವಂಥರಾಗಿರೋಣ. ನಮಗೆ ಒಬ್ಬ ದುಷ್ಟ ಸತ್ತು ಹೋದರೆ ಭಾಳ ಖುಷಿ. ದುಷ್ಟ ಇದ್ದ ಭಾಳ ತೊಂದರೆ ಆಗಿತ್ತು, ಅವನಿಂದ ಸತ್ತು ಹೋಗಲಿ ಅಂತ ಸಂತೋಷ ಪಡ್ತೇವೆ. ಆದರೆ ದೇವರು ಎಂದಿಗೂ ಆ ರೀತಿ ಸಂತೋಷ ಪಡುವಂಥವನು ಅಲ್ಲವೇ ಅಲ್ಲ, ಎಂದಿಗೂ ಅಲ್ಲ. ನಮ್ಮ ದೇವರು ಯಾವ ದುಷ್ಟನ ವಿಷಯದಲ್ಲಿ ಸಂತೋಷ ಪಡುವಂಥ ದೇವರಲ್ಲ. ಓಕೆ, ಮತ್ತೆ ಯಾವುದ್ರ ಸಂತೋಷ? ಅಲ್ಲೇ ಇದೆ ನೋಡಿ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ದೇವರು ಹೇಳ್ತಾರ ಮಾತಿದು. ಅವನು ದುರ್ಮಾರ್ಗ ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಅಂದರೆ ಸಾಯುವುದಲ್ಲ, ದುರ್ಮಾರ್ಗ ಬಿಟ್ಟು ಜೀವಿಸುವುದು ನನಗೆ ಸಂತೋಷ. ಯಾವಾಗಲೂ ದೇವರು ನಾವು ಬದುಕಬೇಕಂತ ಬಯಸ್ತಾನೆ, ಆದರೆ ಸೈತಾನ ನಮ್ಮನ್ನು ಸಾಯಿಸ್ಬೇಕಂತ ಬಯಸ್ತಾನೆ. ಆಯಿತಾ? ದೇವರ ಆಸೆಯನ್ನು ನಾವು ಬದುಕಬೇಕಂತ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾಕಾಗಿ ಬಂದಿ ಲೋಕಕ್ಕೆ? ನಾನಾದರೂ ಅವುಗಳಿಗೆ ಜೀವವಿರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ಈ ಪ್ರೀತಿಯ ದೇವರ ಆಸೆ ಏನಂತಂದರೆ ನಾವು ಯಾವಾಗಲೂ ಬದುಕಬೇಕಂತ ಆಸೆ, ನಾವು ಯಾವಾಗಲೂ ಜೀವಿಸ್ಬೇಕಂತ ಆಸೆ. ಅದಕ್ಕಾಗಿಯೇ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನೆಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂತ ಕೊಟ್ಟನು. ನಿತ್ಯ ಜೀವ, ಶಾಶ್ವತವಾಗಿ ಬದುಕಬೇಕಂತ ಕೊಟ್ಟನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಪ್ರಿಯರೇ, ಆಗಿದ್ರೆ ನಮ್ಮ ಕರ್ತನ ಆಸೆ ಎಂದೇನೆಂದರೆ ನಾವು ಬದುಕಬೇಕಷ್ಟೇ, ಸಾಯುವಂಥದ್ದಲ್ಲ. ದೇವರಿಗೆ ಸಂತೋಷ ಏನಂದರೆ ನಾವು ಜೀವಿಸಬೇಕೆಂಬುದು ಸಂತೋಷವಾಗಿದೆ. ಅದರಿಂದ ಇಲ್ಲಿ ನೋಡ್ತೇವೆ, ಆ ದುಷ್ಟನ ಸಾವಿನಲ್ಲಿ ದೇವರಿಗೆ ಸಂತೋಷ ಇಲ್ಲ, ಆದರೆ ಅವನು ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ಎಂಬುದಾಗಿ ಹೇಳುವುದನ್ನು ನಾವು ವಾಕ್ಯ ಭಾಗದಲ್ಲಿ ನೋಡುವಂತರಾಗಿದ್ದೇವೆ. ಅದರಿಂದ ಪ್ರಿಯರೇ, ಇಲ್ಲಿ ನಾವು ನೋಡುತ್ತೇವೆ ಈ ಒಂದು ತಿರುಗಿಕೊಳ್ಳುವುದು ಅಥವಾ ಮಾನಸಾಂತರ ಹೊಂದುವುದರ ಪ್ರಾಮುಖ್ಯತೆ ಏನೆಂಬುದಾಗಿ ನೋಡುವಂತರಾಗಿದ್ದೇವೆ. ಮಾನಸಾಂತರದ ಪ್ರಾಮುಖ್ಯತೆ, ದ ಇಂಪಾರ್ಟೆನ್ಸ್ ಆಫ್ ರಿಪೆಂಟೆನ್ಸ್, ಅಂದರೆ ಈ ಒಂದು ಮಾನಸಾಂತರದ ಒಂದು ಪ್ರಾಮುಖ್ಯತೆ ಎಷ್ಟಿದೆ ಎಂಬುದನ್ನು ನೋಡುವಂತರಾಗಿದ್ದೇವೆ. ಅದರಿಂದ ದೇವರಿಲ್ಲಿ ತಿರುಗಿಕೊಳ್ಳದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ತಿರುಗಿಕೊಳ್ಳದೆ ಒಬ್ಬ ದುಷ್ಟನ ಉಳಿಸ್ಲಿಕ್ಕೆ ಸಾಧ್ಯವಿಲ್ಲ. ತಿರುಗಿಕೊಂಡ್ರೆ ಮಾತ್ರ ದುಷ್ಟ ಉಳಿಯುವಂಥದ್ದು. ಆದರೆ ದೇವರ ಆಸೆ ಏನು? ಬದುಕಬೇಕೆಂಬುದೇ ದೇವರ ಆಸೆ. ಸತ್ತೋಗೋದ್ರಲ್ಲಿ ದೇವರಿಗೆ ಸಂತೋಷ ಇಲ್ಲ. ನಾವು ಪ್ರಲಾಪಗಳಲ್ಲಿ ಒಂದು ವಚನ ಓದುವಾಗ ಅಲ್ಲಿ ನೋಡಿ, ಯೆರೆಮೀಯನ ಪ್ರಲಾಪ ಒಂದು ವಚನದಲ್ಲಿ ಓದುವಾಗ ನಮ್ಮ ದೇವರ ಒಂದು ಮನಸ್ಸು ಎಷ್ಟರ ಮಟ್ಟಿಗೆ ಇದೆ ಎಂಬುದಾಗಿ ನೋಡ್ತೇವೆ. 33ನೇ ವಚನ, 3ನೇ ಅಧ್ಯಾಯ 33ನೇ ವಚನ, 3ನೇ ಅಧ್ಯಾಯ 33ನೇ ವಚನ. ನರ ಜನ್ಮದವರನ್ನು ಬಾಧಿಸಿ ವ್ಯಥೆಗೊಳಿಸುವುದು ಆತನಿಗೆ ಇಷ್ಟವಿಲ್ಲ. ಎಂಥ ಚಂದವಾದ ವಾಕ್ಯ ಪ್ರೇರೆ, ದೇವರ ವಾಕ್ಯ. ನರ ಜನ್ಮದವರನ್ನು ಬಾಧಿಸಿ ವ್ಯಥೆಗೊಳಿಸುವುದು ಆತನಿಗೆ ಇಷ್ಟವಿಲ್ಲ. ಆದರೆ ಯಾಕೆ ಎಲ್ಲ ವ್ಯಥೆಗೊಳ್ತಾ ಇದ್ದಾರೆ? ಪಾಪದ ಫಲ ಅಷ್ಟೇ. ದೇವ್ರಿಗೆ ಇಷ್ಟ ಇಲ್ಲ. ಆದರೆ ನಾವೇನು ಮಾಡ್ತೇವೋ ಅದನ್ನು ಅನುಭವಿಸ್ತಾ ಇದ್ದೇವೆ ಅಷ್ಟೇ. ಆದರೆ ದೇವ್ರಿಗಂತೂ ನಾವು ಕಷ್ಟಪಡುವುದು, ವ್ಯಥೆಗೊಳ್ಳುವಂಥದ್ದು ಇಷ್ಟ ಇಲ್ಲ ಆತನಿಗೆ. 31ನೇ ವರ್ಷದಲ್ಲಿ ಓದ್ತೇವೆ, ಕರ್ತನು ಸದಾಕಾಲಕ್ಕೆ ಬಿಟ್ಟು ಬಿಡುವನಲ್ಲ, ಆತನು ವ್ಯಥೆಗೊಳಿಸಿದರೇನು, ತನ್ನ ಕೃಪಾತಿಶಯದಿಂದ ಕನಿಕರಿಸುವನೆಂಬುದಾಗಿ ನೋಡುವಂತರಾಗಿದ್ದೇವೆ. ಪ್ರಿಯರಿ, ವಾಕ್ಯದಲ್ಲಿ ನೋಡುವ ಸಮಯ ನಮ್ಮ ದೇವರಿಗೆ ವ್ಯಥೆಗೊಳಿಸುವಂಥದ್ದು ಇಷ್ಟ ಇಲ್ಲ ಎಂಬುದಾಗಿ ನೋಡುತ್ತೇವೆ. ಅಂದರೆ ದೇವರು ಒಬ್ಬ ದುಷ್ಟನು ಸತ್ತು ಹೋದರೂ ಸಹ ಸಂತೋಷ ಪಡುವಂಥನಲ್ಲ, ಅವನು ತಿರುಗಿಕೊಂಡು ಬಾಳಬೇಕು ಎಂಬತಕ್ಕಂಥದ್ದೇ ದೇವರಿಗೆ ಮುಖ್ಯ ಆಸೆ ಇದೆ ಎಂಬುದನ್ನು ನಾವು ನೋಡುವಂತರಾಗಿದ್ದೇವೆ. ಮತ್ತೊಂದು ವಚನದಲ್ಲಿ ನೋಡುವಾಗ ಪೇತ್ರನ ಬರೆದ 2ನೇ ಪತ್ರಿಕೆಯಲ್ಲಿ ನೋಡುವ ಸಮಯದಲ್ಲಿ ಅಲ್ಲಿ ಸಹ ಬರೆಯಲ್ಪಟ್ಟಿದೆ,
ಅಲ್ಲಿ ಸಹ 2 ಪೇತ್ರ 3ನೇ ಅಧ್ಯಾಯ ಅದರಲ್ಲಿ 9ನೇ ವಚನ ಓದಿಕೊಳ್ಳೋಣ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘಶಾಂತಿ ಉಳ್ಳವನಾಗಿದ್ದಾನೆ. ಗಮನಿಸಿ, ದೀರ್ಘಶಾಂತಿ ಉಳ್ಳವನಾಗಿದ್ದಾನೆ, ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು. ಅಂದರೆ ಎಷ್ಟು ಜನರು? ಎಲ್ಲರೂ ಸಹ, ಎಲ್ಲ ಮನುಷ್ಯರು ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ದೇವರು ದೀರ್ಘಶಾಂತಿ ಉಳ್ಳವನಾಗಿದ್ದಾನೆ ಎಂಬುದನ್ನು ನೋಡುತ್ತೇವೆ. ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಅಂತ. ಅಲ್ಲಿ ಸಂತೋಷ ಇಲ್ಲ, ಇಲ್ಲಿ ಇಷ್ಟಪಡದೆ ಎಂಬುದನ್ನು ನೋಡುತ್ತೇವೆ. ದುಷ್ಟನ ಸಾವಿನಲ್ಲಿ ದೇವರಿಗೆ ಲೇಸವಾದರೂ ಸಂತೋಷವಿಲ್ಲ. ಇಲ್ಲಿ ಒಬ್ಬರು ನಾಶ ಆಗುವಂಥದ್ರಲ್ಲಿ ದೇವರಿಗೆ ಇಷ್ಟ ಇಲ್ಲ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಹಾಗಿದ್ರೆ ಆತನ ಆಸೆ ಏನು? ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬತಕ್ಕಂಥ ಆತನ ಆಸೆ ಆಗಿದೆ ಪ್ರಿಯರೇ. ಅದರಿಂದ ಯಾರಾದರೂ ಕರ್ತನಾದಂಥ ಯೇಸು ಕ್ರಿಸ್ತನ ನಂಬಿ ರಕ್ಷಣೆ ಹೊಂದೇ ಇದ್ರೆ ಇವತ್ತೇ ಆ ರಕ್ಷಣೆ ದಿನ, ಇದೇ ಆ ಸುಪ್ರಸನ್ನತೆ ಕಾಲ. ಕರ್ತನಾದಂಥ ಯೇಸುವನ್ನು ನಂಬಿ ರಕ್ಷಣೆ ಹೊಂದಿಕೊಳ್ಳ್ರಿ. ದೇವರ ಆಸೆ ಅದು ತಾನೆ. ನೀವು ನಾಶ ಆಗ್ಬೇಕಂತ ದೇವರ ಆಸೆ ಅಲ್ಲ, ನೀವು ನರಕಕ್ಕೆ ಹಾಕ್ಬೇಕಂತ ದೇವರ ಆಸೆ ಅಲ್ಲ, ನಿಮ್ಮನ್ನ ಶಿಕ್ಷಿಸಬೇಕೆಂಬುದಾಗಿ ದೇವರಿಗೆ ಇಷ್ಟ ಇಲ್ಲ. ಆತನ ಕಡೆಗೆ ತಿರುಗಿಕೊಂಡು ಪಾಪವನ್ನು ಬಿಟ್ಟುಬಿಟ್ಟು ಆತನ ಕಡೆಗೆ ತಿರುಗಿಕೊಂಡು ಆತನಿಂದ ಸಿಕ್ಕುವಂಥ ಪಾಪರಿಯನ್ನು ಹೊಂದಿಕೊಳ್ಳಬೇಕೆಂಬುದು ಆತನ ಚಿತ್ತವಾಗಿದೆ. ಅದರಿಂದ ಎಲ್ಲರೂ ರಕ್ಷಣೆ ಹೊಂದಬೇಕೆಂಬುದಾಗಿ, ಒಬ್ಬರಾದರೂ ನಾಶ ಆಗುವಂಥದ್ದಲ್ಲಿ ಆತನಿಗೆ ಇಷ್ಟ ಇಲ್ಲದೆ ಎಲ್ಲರೂ ರಕ್ಷಣೆ ಹೊಂದಬೇಕೆಂಬುದಾಗಿ ದೀರ್ಘ ಶಾಂತಿಯಿಂದ ಆತನು ಕಾಯುತ್ತಾ ಇದ್ದಾನೆಂಬುದಾಗಿ ನೋಡುವಂತರಾಗಿದ್ದೇವೆ. ಪ್ರಿಯರೇ, ಒಬ್ಬ ಅವಿಶ್ವಾಸಿ ಆಗಿರಲಿ, ವಿಶ್ವಾಸಿಗಳಾಗಿರಲಿ, ಎಲ್ಲರೂ ಸಹ ದೇವರ ಕಡೆಗೆ ತಿರುಗಿಕೊಳ್ಬೇಕೆಂಬುದು ದೇವರ ಮುಖ್ಯ ಉದ್ದೇಶವಾಗಿದೆ. ಅವಿಶ್ವಾಸಿಗಳು ರಕ್ಷಣೆಗಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕಾಗಿದೆ. ವಿಶ್ವಾಸಿಗಳು ತಮ್ಮ ಜೀವಿತದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ದಿನ ನಡೆಯುವಾಗ ಅದರಿಂದ ದೇವರ ಕಡೆಗೆ ತಿರುಗಿಕೊಳ್ಳಬೇಕಾಗಿದೆ. ತಿರುಗಿಕೊಳ್ಳುವುದರ ಪ್ರಾಮುಖ್ಯತೆ ಬಹಳ ಇದೆ ಪ್ರಿಯರೇ. ಯಾಕೆ ತಿರುಗಿಕೊಳ್ಳಬೇಕಾಗಿದೆ, ಇದರ ಪ್ರಾಮುಖ್ಯತೆ ಏನೆಂಬುದನ್ನು ನೋಡುವಾಗ ಇದು ದೇವರ ಆಜ್ಞೆ ಆಗಿದೆ. ಓಕೆ, ಇದು ದೇವರ ಆಜ್ಞೆ. ನಾವು ದೇವರ ವಾಕ್ಯದಲ್ಲಿ ನೋಡುವ ಸಮಯದಲ್ಲಿ ಅಪೊಸ್ತಲರ ಕೃತ್ಯ 17ನೇ 30ನೇ ವಚನ ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ಆತನು ಆಜ್ಞಾಪಿಸಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಏನು ಆಜ್ಞಾಪಿಸಿದ್ದಾನೆ? 17ನೇ ಅಧ್ಯಾಯ 30ನೇ ವಚನ ಓದಿಕೊಳ್ಳೋಣ. ಅಲ್ಲಿ ಹೀಗೆ ಓದ್ತೇವೆ, ಆ ಅಜ್ಞಾನ ಕಾಲಗಳನ್ನು ದೇವರ ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಅಪ್ಪಣೆ ಕೊಡುತ್ತಾನೆ ಎಂಬ ಕಮ್ಯಾಂಡ್ ಅಂತ ಅಲ್ಲಿ ವಾಕ್ಯದಲ್ಲಿ ನೋಡಿದ್ರ, ಎಲ್ಲರೂ 4 ದಿಕ್ಕಿನಲ್ಲಿರ್ತಕ್ಕಂಥ ಜನರೆಲ್ಲರೂ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, 4 ದಿಕ್ಕಿನಲ್ಲಿರ್ತಕ್ಕಂಥ ಜನರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಅಪ್ಪಣೆ ಕೊಡುತ್ತಾನೆ. ಯಾರು ತಿರುಗಿಕೋಬೇಕು? ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಇಟ್ ಇಸ್ ಅ ಕಮ್ಯಾಂಡ್. ಇಂಗ್ಲಿಷಲ್ಲಿ ಕಮ್ಯಾಂಡ್ ಮಾಡಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ದೇವರ ಆಜ್ಞೆ ಇದು, ಎಲ್ಲರೂ ತಿರುಗಿಕೊಳ್ಳಬೇಕಾಗಿ ದೇವರ ಕಡೆಗೆ. ಈಗ ದೇವರ ಅಪ್ಪಣೆ ಕೊಟ್ಟಿದ್ದಾನೆ. ನಮ್ಮ ಹಿಂದಿನ ಹಳೆಯ ಜೀವಿತವನ್ನ ದೇವರು ಲಕ್ಷ್ಯಕ್ಕೆ ತೆಗೆದುಕೊಳ್ಳಿಲ್ಲ. ಆ ವಾಕ್ಯ ನೋಡ್ತೇವೆ, ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಇಲ್ಲಿ ತನಕ ನೀವು ಮಾಡಿರುವಂತ ಏನೆಲ್ಲ ಅಜ್ಞಾನದಿಂದ ಕಾರ್ಯಗಳು ಮಾಡ್ಕೊಂಡಿದ್ದವರು ಇದೆಲ್ಲ ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಈಗ ಹೇಳ್ತಾ ಇದ್ದಾನೆ ಏನಂತ, ತಿರುಗಿಕೊಳ್ಳಿ ದೇವರ ಕಡೆಗೆ, ಆತನ ಕಡೆಗೆ ತಿರುಗಿಕೊಳ್ಳಿ ಎಂಬುದಾಗಿ ಎಲ್ಲ ಕಡೆ ದೇವರು ಕಮ್ಯಾಂಡ್ ಮಾಡಿರುವುದನ್ನ ನೋಡುವಂತರಾಗಿದ್ದೇವೆ. ಅಜ್ಞಾನ ಕಾಲಗಳ ಅರ್ಥ ಏನು? ನಾವು ಹಿಂದಿನ ವಚನಗಳಲ್ಲಿ ಸಾಕಷ್ಟು ನೋಡ್ತೇವೆ. ದೇವರನ್ನ ಯಾವುದೋ ಒಂದು ವಸ್ತುಗಳಿಗೆ ಹೋಲಿಕೆ ಮಾಡಿ ಅದನ್ನ ಸೇವಿಸ್ತಾ ಇದ್ದಂಥವ್ರಾಗಿದ್ವಿ. ಯಾವುದನ್ನ ದೈವವು ಮನುಷ್ಯನ ಶಿಲ್ಪವಿದ್ಯೆಯಿಂದಲೂ ಕಲ್ಪನೆಯಿಂದಲೂ ಕೆತ್ತಿರುವ ಚಿನ್ನ ಬೆಳ್ಳಿ ಕಲ್ಲುಗಳಿಗೆ ಸಮಾನವೆಂದು ನಾವು ಭಾವಿಸಬಾರದು ಅಂತ ಬರೆಯಲ್ಪಟ್ಟಿದೆ. ಹಂಗೆ ಭಾವಿಸ್ಕೊಂಡಿದ್ವಿ. ಮನುಷ್ಯ ಕೆತ್ತಿದಂಥ ವಿಗ್ರಹಗಳು ದೇವರು ಅಂದ್ಕೊಂಡು ಹೋಗ್ತಾ ಇದ್ವಿ. ಅದು ಅಜ್ಞಾನ ಕಾಲ. ದೇವರು ಕೈಯಿಂದ ಕಟ್ಟಿದ ಗುಡಿಯಲ್ಲಿ ವಾಸ ಮಾಡ್ತಾನೆ ಅಂತ ಹೋಗಿದ್ವಿ, ಅದು ಅಜ್ಞಾನ ಕಾಲ. ದೇವರು ಕೊರತೆ ಇದ್ದವಂತೆ ನಮ್ಮಿಂದ ಏನಾದ್ರು ಈಸ್ಕೊಂಡು ಜೀವನ ಮಾಡ್ತಾನೆ ತಿಳ್ಕೊಂಡಿದ್ವಿ, ಅದು ಅಜ್ಞಾನ ಕಾಲ. ಅರ್ಥ ಆಯ್ತಾ? ಅಲ್ಲಿದೆ ಹಿಂದೆ ಎಲ್ಲವೂ ಸಹ 24ನೇ ವರ್ಷದಿಂದ ಓದ್ತಾ ಬರುವಾಗ ಜಗತ್ತನ್ನು
ಅದರಲ್ಲಿ ಉಂಟು ಮಾಡಿರೋದೆಲ್ಲ, ಅದರಲ್ಲಿರುವುದೆಲ್ಲವನ್ನು ಉಂಟು ಮಾಡಿದ ದೇವರು ಭೂಮಿ ಆಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿದ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ನಾವೇನ್ ತಿಳ್ಕೊಂಡಿದ್ವಿ? ಗುಡಿಗಳಲ್ಲಿ ವಾಸ ಮಾಡ್ತಾನೆ ಎಂಬುದಾಗಿ ತಿಳ್ಕೊಂಡಿದ್ವಿ. ಅದು ಅಜ್ಞಾನ ಕಾಲ, ತಿಳುವಳಿಕೆ ಏನಿಲ್ಲ ಅಂತ ಅರ್ಥ. ಎರಡನೇದಾಗಿ ಏನು? ಆತನು ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವಂತವನು ಅಲ್ಲ. ನಮ್ಮಿಂದೇನೋ ಆತನು ತಲ್ವೇ ಕಾಣಿಕೆ ಇಸ್ಕೊಂಡು ಅಥವಾ ಬೇರೆ ಬೇರೆ ವಸ್ತುಗಳನ್ನ ಇಸ್ಕೊಂಡು ತಿನ್ನುವಂಥವನು ಅಲ್ಲ. ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವಂಥವನಲ್ಲ. ಅದು ಅಜ್ಞಾನ ಕಾಲ, ಹಂಗೆ ಅಂದ್ಕೊಂಡಿದ್ದು ನಾವು. ಮೂರನೇದಾಗಿ ದೇವರನ್ನ ಒಂದು ವಸ್ತುವಿಗೆ ನಾವು ವಸ್ತು ಅಂತ ತಿಳ್ಕೊಂಡು ಅಥವಾ ನಿರ್ಜೀವ ಕಲ್ಲುಗಳಿಗೂ ಅಥವಾ ನಿರ್ಜೀವ ವಸ್ತುಗಳಿಗೆ ಸಮಾನ ಎಂಬುದಾಗಿ ಭಾವಿಸ್ಕೊಂಡು ಹೋಗಿದ್ವಿ. ಅದು ಅಜ್ಞಾನ ಕಾಲ. ಆ ಅಜ್ಞಾನ ಕಾಲಗಳನ್ನ ದೇವರು ಲಕ್ಷ್ಯಕ್ಕೆ ತರದೆ ಇವತ್ತೇನು ಹೇಳ್ತಾ ಇದ್ದಾನೆ? ಎಲ್ಲರೂ ಸಹ ನನ್ನ ಕಡೆಗೆ ತಿರುಗಿಕೊಳ್ಬೇಕೆಂಬುದಾಗಿ ಅಪ್ಪಣೆ ಕೊಡ್ತಾ ಇದ್ದಾನೆ. ಇದು ದೇವರ ಕಮಾಂಡ್ ಆಗಿದೆ ಪ್ರಿಯರೇ. ಎಲ್ಲಾ ಮನುಷ್ಯರು ತನ್ನ ಕಡೆಗೆ ಅಂದ್ರೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಅಪ್ಪನೆ ಕೊಟ್ಟಿದ್ದಾನೆ. ಯಾಕೆ ಅಪ್ಪನೆ ಕೊಟ್ಟಿದ್ದಾನೆ? ಒಂದು ದಿವಸ ಎಲ್ಲರಿಗೂ ನ್ಯಾಯ ತೀರ್ಮಾನ ಮಾಡಲಿಕ್ಕೆ ಒಂದು ದಿನವನ್ನು ಗೊತ್ತು ಮಾಡಿದ್ದಾನೆ ಒಬ್ಬ ಪುರುಷನ ಕೈಯಿಂದ. ಕರ್ತನಾದಂತ ಯೇಸು ಕ್ರಿಸ್ತನೆಂಬ ಆ ನ್ಯಾಯಾಧಿಪತಿಯಿಂದ ನ್ಯಾಯ ತೀರಿಸಲಿಕ್ಕೆ ಒಂದು ದಿನವನ್ನ ಗೊತ್ತು ಮಾಡಿದ್ದಾನೆ ಎಂಬುದಾಗಿ ವಾಕ್ಯ ಭಾಗದಲ್ಲಿ ನೋಡುವಂತರಾಗಿದ್ದೇವೆ. ಅದರಿಂದ ಪ್ರಿಯರೇ, ಪ್ರತಿ ಮನುಷ್ಯನು ಜೀವಿಸುವ ಸತ್ಯ ದೇವರ ಕಡೆಗೆ ತಿರುಗಿಕೊಳ್ಳಲೇಬೇಕಾಗಿದೆ. ಇದು ದೇವರ ಅಪ್ಪಣೆ ಆಗಿದೆ. ಯಾಕೆ ತಿರುಗಿಕೊಳ್ಳಬೇಕು? ಸರಿಯಾದ ದಾರಿಯಲ್ಲಿ ಹೋಗ್ತಿಲ್ಲ ನಾವು. ಅದರಿಂದ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ ಮಾನವನು, ದೇವರಿಗೆ ಮೆಚ್ಚುಗೆ ಅಂತ ಮಾರ್ಗದಲ್ಲಿ ಹೋಗುತ್ತಾ ಇಲ್ಲ. ಅದರಿಂದ ತಿರುಗಿಕೊಳ್ಳಬೇಕಾಗಿದೆ. ಓಕೆ, ಕರ್ತನಾದಂತ ಯೇಸು ಕ್ರಿಸ್ತನು ಯಾರನ್ನ ಕರೀಲಿಕ್ಕೆ ಬಂದು? ನೀತಿವಂತರನ್ನ ಕರೀಲಿಕ್ಕೆ ಬರಲಿಲ್ಲ, ಪಾಪಿಗಳನ್ನ ಕರೀಲಿಕ್ಕೆ ಬಂದನು ಎಂಬುದಾಗಿ ನೋಡುತ್ತೇವೆ. ಯಾರಿಗೆ ವೈದ್ಯನ ಅವಶ್ಯಕತೆ ಉಂಟು? ರೋಗಿಗೆ ವೈದ್ಯನ ಅವಶ್ಯಕತೆ ಉಂಟು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಪಾಪಿಗಳನ್ನ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಕರೀಲಿಕ್ಕೆ ಬಂದರು. ಯಾರು ಪಾಪಿಗಳು? ದೇವರ ವಾಕ್ಯ ಹೇಳ್ತದೆ, ನೀತಿವಂತನೆಲ್ಲ ಒಬ್ಬನಾದರೂ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಒಬ್ಬರು ಇಲ್ಲ, ಎಲ್ಲರೂ ಪಾಪಿಗಳೇ. ಎಲ್ಲ ಮನುಷ್ಯನು ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುತ್ತಾನೆಂಬುದಾಗಿ ಬರೆಯಲ್ಪಟ್ಟದ್ದು. ಆದ್ದರಿಂದ ಪ್ರತಿ ಮನುಷ್ಯನು ಜೀವಿಸುವ ದೇವರ ಕಡೆಗೆ ತಿರುಗಿಕೊಳ್ಳಬೇಕಾಗಿದೆ. ದೇವರ ಕಡೆಗೆ ತಿರುಗಿಕೊಳ್ಳೋದಂದ್ರೆ ಏನು? ರಿಪೆಂಟೆನ್ಸ್ ಎಂಬುದಾಗಿ ಹೇಳೋದೇನು ಅಂದ್ರೆ, ಹೋಗುವಂತ ದಾರಿ ಸರಿ ಇಲ್ಲ, ಆ ದಾರಿಯನ್ನು ಬಿಡಬೇಕು, ಅಲ್ಲಿ ನಿಲ್ಲಿಸಬೇಕು ಮತ್ತು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಓಕೆ, ಅಂದ್ರೆ ಅರ್ಥ ನಾವು ಮಾಡುವಂಥ ತಪ್ಪುಗಳೇನಿದೆ ಅದನ್ನು ಸ್ಟಾಪ್ ಮಾಡಬೇಕು. ಆ ತಪ್ಪುಗಳಿಗಾಗಿ ಪರಿಹಾರ ಕೊಡುವಂಥ ಕರ್ತನ ಬಳಿಗೆ ಬರಬೇಕು. ಆ ಕರ್ತನಿಂದ ಕ್ಷಮಾಪಣೆ ಹೊಂದಿಕೊಂಡು ಆತನು ತೋರಿಸುವಂಥ ಆ ಹೊಸ ದಾರಿಯಲ್ಲಿ ನಾವು ಬದುಕುವಂಥರಾಗಿರ್ಬೇಕು. ಇದು ತಾನೇ ರಿಪೆಂಟೆನ್ಸ್ ಎಂಬುದಾಗಿ ಹೇಳುವಂಥದ್ದು ಅಥವಾ ಮಾನಸಾಂತರ ಎಂಬುದಾಗಿ ಕರೆಯುವಂಥದ್ದು. ಪ್ರಿಯರೇ, ಹೇಜ್ಕೇಲನ ಗ್ರಂಥ 18-32 ವಚನ ಓದುವಾಗ ಅಲ್ಲೂ ಸಹ ಇದೇ ದೇವರ ಒಂದು ಅಪ್ಪಣೆ ಆಗಿರೋದನ್ನು ನೋಡುವಂಥರಾಗಿದೆ. ಹೇಜ್ಕೇಲನ ಪ್ರವಾದನೆ 18-32 ವಚನ. ಅಲ್ಲಿ ನೋಡಿ, ಸಾಯುವವನ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ, ತಿರುಗಿಕೊಂಡು ಬಾಳಿರಿ, ಇದು ಕರ್ತನಾದ ಯೆಹೋವನ ನುಡಿ. ತಿರುಗಿಕೊಂಡು ಬಾಳಿರಿ. ಸಾಯುವವನ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ, ತಿರುಗಿಕೊಂಡು ಬಾಳಿರಿ, ಇದು ಕರ್ತನಾದ ಯೆಹೋವನ ನುಡಿ ಎಂಬುದಾಗಿ ನೋಡುವಂತರಾಗಿದೆ. ಪ್ರೇರೆ, ತಿರುಗಿಕೊಳ್ಳಬೇಕು. ಇದು ದೇವರ ಅಪ್ಪಣೆ ಆಗಿದೆ. ಯಾರಿಗೆ ಹೇಳ್ತಿರುವಂಥದ್ದು? ಎಲ್ಲ ಮನುಷ್ಯರಿಗೂ. ಎಲ್ಲ ಮನುಷ್ಯರು ಯಾರ ಕಡೆ ತಿರುಗಿಕೋಬೇಕು? ಜೀವಿಸುವ ಸತ್ಯ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಇದೇನಿದು? ದೇವರ ಅಪ್ಪಣೆ ಆಗಿದೆ ಎಂಬುದಾಗಿ ನೋಡ್ತೇವೆ. ನಂತರ ಇದರ ಕುರಿತಾಗಿನೇ ಪ್ರೀಚಿಂಗ್ ನಡೆಯಲ್ಪಟ್ಟಿದೆ. ಇದರ ಕುರಿತಾಗಿ ಸಾರಲ್ಪಟ್ಟಿರುವಂಥ ಎಲ್ಲ ಕಡೆ, ಎಷ್ಟು ಕಡೆ, ಎಲ್ಲ ಸೇವಕ್ ಬಂದಂತ ಅಪೊಸ್ತಲರೆಲ್ಲ ಏನ್ ಮಾಡಿದ್ರು? ಇದನ್ನೇ ಸಾರುತ್ತಾ ಬಂದರು. ಏನು ಸಾರುತ್ತಾ ಬಂದರು? ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಸಂದೇಶವನ್ನ ಸಾರುತ್ತಾ ಬಂದರು. ಹಾಗಿದ್ರೆ ಇದು ಬಹಳ ಬಹಳ ಪ್ರಾಮುಖ್ಯದ, ಮನುಷ್ಯ ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದ ಒಂದು ವಿಷಯವಾಗಿದೆ. ಓಕೆ, ನಾವು ದೇವರ ವಾಕ್ಯ ನೋಡುವಾಗ ಲೂಕನ್ ಸುವಾರ್ತೆ 24-47 ವಚನ ಓದಿಕೊಳ್ಳೋಣ. ಲೂಕನ್ ಸುವಾರ್ತೆ 24-47 ವಚನ. ಅಲ್ಲಿ ನೋಡಿ, ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಬೇಕೆಂಬ ಮಾತು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡಬೇಕೆಂತಲೂ ಬರೆದದೆ. ಏನು? ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು. ಓಕೆ, ದೇವರ ಕಡೆಗೆ ತಿರುಗಿಕೊಳ್ಳಬೇಕು.
ಆ ದೇವರ ಕಡೆಗೆ ತಿರುಗಿಕೊಳ್ಬೇಕೆಂಬತಕ್ಕಂಥ ಒಂದು ಮಾತು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡಬೇಕೆಂತಲೂ ಬರೆದದೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಏನು ವಿಷಯ? ಸಂದೇಶ ಏನು ಸಾರಬೇಕಾಗಿದೆ? ದೇವರ ಕಡೆಗೆ ತಿರುಗಿಕೊಳ್ಬೇಕೆಂಬುದಾಗಿ, ಸಾರಲ್ಪಡಬೇಕೆಂಬುದಾಗಿ ಬರೆಯಲ್ಪಟ್ಟಿರೋದನ್ನು ನೋಡುವಂತರಾಗಿದ್ದೇವೆ. ನಾವು ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ ಅಲ್ಲಿ ನಾವು 2ನೇ ವರ್ಷದಲ್ಲಿ ಸ್ನಾನಿಕನಾದ ಯೋಹಾನನು ಸಾರುವಂತ ವಾರ್ತೆ ಏನಾಗಿತ್ತು? ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಗಮನಿಸಲಿ, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಯೋಹಾನ್ ಸಾರದ್ದೇನೋ? ಪರಲೋಕ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ನಂತರ ಕರ್ತನಾಂತ ಯೇಸು ಕ್ರಿಸ್ತನು ದೀಕ್ಷೆನ ತೆಗೆದುಕೊಂಡ ಮೇಲೆ ಸ್ನಾನಿಕನಾಂತ ಯೋಹಾನನು ಸೆರೆಮನೆಗೆ ಕೊಟ್ಟವನು. ಸೆರೆಮನೆಗೆ ಅವನನ್ನು ಅರೆಸ್ಟ್ ಮಾಡಿ ಸೆರೆಮನೆಗೆ ತೆಗೆದುಕೊಂಡು ಹೊರಟರು. ಇನ್ನು ನೆಕ್ಸ್ಟ್ ಈ ವಾರ್ತೆಯನ್ನ ಸಾರಲಿಕ್ಕೆ ಯಾರು ಪ್ರಾರಂಭಿಸ್ತಾರೆ? ಕರ್ತನಾಂತ ಯೇಸು ಕ್ರಿಸ್ತನು. 17ನೇ ವಚನ ಓದೋಣ, 4ನೇ 17ನೇ ವಚನ. ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಗಮನಿಸಿ, ಯಾರು? ಕರ್ತನಾಂತ ಯೇಸು ಕ್ರಿಸ್ತನು. ಅಂದಿನಿಂದ ಯೇಸು ಅಂತ ನೋಡ್ತೇವೆ. ಅಂದ್ರೆ ಈ ಸೆರೆಮನೆಗೆ ಅವನು ಹೋದ್ಮೇಲೆ ಕರ್ತನಾಂತ ಯೇಸು ಕ್ರಿಸ್ತನು ಇಲ್ಲಿ ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಸಾರುವುದನ್ನು ನೋಡುವಂತರಾಗಿತ್ತು. ಅಂದ್ರೆ ಅರ್ಥ ಇಲ್ಲಿ ಇದು ಸಾರಲ್ಪಡಬೇಕೆಂಬುದು ದೇವರ ಯೋಜನೆ ಆಗಿತ್ತು. ದೇವರ ಕಮೆಂಡ್ ಮಾತ್ರವಲ್ಲ, ಇದೆಲ್ಲಾ ಕಡೆ ಸಾರಬೇಕೆಂಬತಕ್ಕಂಥ ಮಾತಾಗಿದೆ. ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶಗಳಿಗೆ ಸಾರಬೇಕೆಂಬತಕ್ಕಂಥಾಗಿತ್ತು. ಇಲ್ಲಿ ಸ್ನಾನಿಕನಾದ ಯೋಹಾನ ಸಾರೋದು ನೋಡುತ್ತೇವೆ, ನಂತರ ಯೇಸು ಕ್ರಿಸ್ತನು ಸಾರೋದು ನೋಡುತ್ತೇವೆ. ನಂತರ ನಾವು ಸಭೆ ಪ್ರಾರಂಭದಲ್ಲಿ ನಾವು ನೋಡುತ್ತೇವೆ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 38ನೇ ವಚನ ಓದೋಣ. 2ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 38ನೇ ವಚನ. ಅಲ್ಲಿ ನೋಡಿ, ನಿಮ್ಮ ಪಾಪಗಳು ಪರಿಹಾರಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಅಲ್ಲಿ ಗಮನಿಸಿ, ನಿಮ್ಮ ಪಾಪಗಳು ಪರಿಹಾರ ಆಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಳ್ಬೇಕಂತ ಅವಶ್ಯಕತೆಯನ್ನ ನೋಡುತ್ತೇವೆ. ಇಲ್ಲಿ ಸಹ ಪೇತ್ರನು ಪ್ರಸಂಗ ಮಾಡುವಾಗ ಹೇಳದಂತ ಮಾತು ಏನಂತೆ? ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಏನಕ್ಕೋಸ್ಕರ? ಪಾಪ ಪರಿಹಾರಕ್ಕಾಗಿ ಎಂಬುದಾಗಿ ಹೇಳುವುದನ್ನ ನಾವು ನೋಡುವಂತರಾಗಿದ್ದೇವೆ. 20ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 21ನೇ ವಚನ. ಅಲ್ಲಿ ನೋಡಿ, ಮನೆಯಲ್ಲಿಯೂ ಉಪದೇಶಿಸುವುದಕ್ಕೂ ಹಿಂತೆಗೆಯದೆ ಯಹೂದ್ಯರಿಗೂ ಗ್ರೀಕರಿಗೂ ದೇವರ ಕಡೆಗೆ ತಿರುಗಬೇಕೆಂತಲೂ ನಮ್ಮ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡಬೇಕೆಂತಲೂ ಖಂಡಿತವಾಗಿ ಬೋಧಿಸುವನಾಗಿದ್ದೇನೋ. ಗಮನಿಸಿ, ಪೌಲನು ಹೇಳ್ತಾ ಇದ್ದಾನೆ, ನಾನು ಮನೆಗಳಲ್ಲಿ ಉಪದೇಶಿಸುವುದಕ್ಕೂ ಹಿಂತೆಗೆಯದೆ ಯಹೂದ್ಯರಿಗೂ ಗ್ರೀಕರಿಗೂ ದೇವರ ಕಡೆಗೆ ತಿರುಗಿಕೊಳ್ಳಬೇಕಂತಲೂ. ಗಮನಿಸಿ, ಅಲ್ಲಿ ಏನು ಅವನ ಮ್ಯಾಟ್ರ್ ಏನಾಗಿತ್ತು? ದೇವರ ಕಡೆಗೆ. ಯಹೂದ್ಯನಾಗಲಿ ದೇವರ ಕಡೆಗೆ ತಿರುಗಬೇಕು, ಅವನು ಗ್ರೀಕನಾಗಲಿ ಅನ್ಯನಾಗಲಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬತಕ್ಕಂಥದ್ದನ್ನು ಆತನು ಖಂಡಿತವಾಗಿ ಬೋಧಿಸ್ತಾ ಇದ್ದಾನೆಂಬುದಾಗಿ ವಾಕ್ಯ ಭಾಗದಲ್ಲಿ ನೋಡುವಂತರಾಗಿದ್ದೇವೆ. ಹಾಗಿದ್ರೆ ಮಾನಸಾಂತರ ದೇವರ ಕಡೆ ತಿರುಗಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದಿತ್ತು ಎಂಬುದನ್ನು ನೋಡುವಂತರಾಗಿದ್ದೇವೆ. ನಂತರ ನಾವು ನೋಡುವಾಗ ನಮ್ಮೆಲ್ಲರಿಗೂ ಸಹ ಭೋಗ ಪುರುಷನ ಒಂದು ಸಾಮ್ಯ ಗೊತ್ತಿದೆ ಅಲ್ವಾ? ಒಂದು ದೃಷ್ಟಾಂತ ಗೊತ್ತಿದೆ. ಭೋಗ ಪುರುಷನು ಲಾಜರನ ಕುರಿತಾಗಿ ನಾವು ಕಲ್ತಿದ್ದೇವೆ. ಓಕೆ, ಅಲ್ಲಿ ಒಂದು ವಿಷಯವನ್ನು ನಾನು ನೋಡುವಂಥದ್ದು ಏನಂತಂದ್ರೆ, ಮಾನಸಾಂತರದ ದೇವರ ಕಡೆಗೆ ತಿರುಗಿಕೊಳ್ಳೋದ್ರ ಪ್ರಾಮುಖ್ಯತೆ ಎಷ್ಟಿದೆ ಎಂಬುದನ್ನು ನಾವು ನೋಡ್ತೇವೆ. ಅಲ್ಲಿ ಏನು ನೋಡ್ತೇವೆ? ನಾವು ಆ ವಚನ ಓದುವಾಗ ನಮಗೆ ಅರ್ಥವಾಗ್ತದೆ. 16ನೇ ಅಧ್ಯಾಯ ಲೂಕನ ಸುವಾರ್ತೆ ನಿಮ್ಮೆಲ್ಲರಿಗೂ ಸಹ ಪರಿಚಯ ಇರಬೇಕಾದ ಅಧ್ಯಾಯ ಎಂಬುದಾಗಿ ನೆನೆಸ್ತೇನೆ. ಅಲ್ಲಿ ಆ ಭೋಗ ಪುರುಷನು ಅಲ್ಲಿ ಪ್ರಾರ್ಥನೆ ಮಾಡುವಾಗ ಬೇಡಿಕೊಳ್ಳುವಂತ ಒಂದು ವಿಷಯವನ್ನ ನಾವು ನೋಡುತ್ತೇವೆ. ಆ 16ನೇ ಅಧ್ಯಾಯದ
30ನೇ ವಚನ ಓದಿಕೊಳ್ಳೋಣ. ತಂದೆ ಅಬ್ರಾಮನೇ, ಹಾಗಲ್ಲ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು. ಏನು ಹೇಳ್ತಾ ಇದ್ದಾನೆ? ನರಕದಲ್ಲಿರುವಂಥ ಭೋಗಪುರುಷ ಹೇಳುವಂಥ ಮಾತು, ಹಾಗಲ್ಲಪ್ಪ ತಂದೆ ಅಬ್ರಾಮನೇ, ಸತ್ತವರ ಕಡೆಯಿಂದ ಯಾರಾದರೂ ಹೋದ್ರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾಕೆ ಹಾಗೆ ಹೇಳ್ತಾ ಇದ್ದಾನೆ? ನನಗೆ 5 ಮಂದಿ ಅಣ್ಣ ತಮ್ಮಿದ್ರು ಭೂಲೋಕಲಿದ್ದಾರೆ, ಅವರು ಸಹ ಬರ್ತಾ ಇರೋದು ಎಲ್ಲಿಗೆ? ನಾನಿರುವಂಥ ನರಕಕ್ಕೆ ಬರ್ತಾರೆ. ಯಾಕೆ ಬರ್ತಾರೆ? ಅವರು ನನ್ನಾಗಿ ಐಶ್ವರ್ಯವಂತರಾಗಿದ್ದಲ್ಲ ಅದರಿಂದ ಬರ್ತಾರೆ ಅಂತಲ್ಲ. ಅರ್ಥ ಆಯ್ತಾ? ಎಂದಿಗೂ ಸಹ ಐಶ್ವರ್ಯವಂತರೆಲ್ಲ ನರಕಕ್ಕೆ ಹೋಗ್ತಾರೆ ಎಂಬುದಾಗಿ ಯಾರು ಹೇಳಕ್ ಹೋಗ್ಬೇಡಿ. ಅರ್ಥ ಆಯ್ತು ನಾನು ಹೇಳೋದು? ಕೆಲವರು ಹಂಗೆ ಟೀಚ್ ಮಾಡ್ತಾರೆ. ಈ ಕತೆ ಹೇಳ್ಕೊಡೋ ಸಮಯದಲ್ಲಿ ಮಕ್ಕಳಿಗೆ ಹೇಳ್ಕೊಡುವಾಗಲೂ ಏನು ಹೇಳ್ತಾರೆ ಅಂದರೆ, ಐಶ್ವರ್ಯವಂತ ಎಲ್ಲೋದ ನರಕಕ್ಕೆ ಹೋದ, ಪ್ಲಾಜರ್ ಎಲ್ಲೋದ ಭಿಕ್ಷಗಾರ ಸ್ವರ್ಗಕ್ಕೆ ಹೋದ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ. ಹಾಗಿದ್ರೆ ಅವ್ರ ಮನಸ್ಸಲ್ಲಿ, ಮಕ್ಕಳ ಮನಸ್ಸಲ್ಲಿ ಏನಾಗ್ತದೆ? ಓ, ಐಶ್ವರ್ಯವಂತರು ಎಲ್ಲಿ ಹೋಗ್ತಾರೆ? ನರಕಕ್ಕೆ ಹೋಗ್ತಾರೆ ಅಂತ ಇದಾಗ್ತದೆ. ತಪ್ಪಾದಂಥ ಒಂದು ಇದದು ಅಲ್ವೇ? ಅವನ ಐಶ್ವರ್ಯವಂತನಾಗಲಿ ಬಡವನಾಗಲಿ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ಎಲ್ಲರೂ ನರಕಕ್ಕೆ ಹೋಗ್ತಾರೆ. ಅರ್ಥ ಆಯ್ತಾ? ಇದು ಬಹಳ ಪ್ರಾಮುಖ್ಯವಂತ ಒಂದು ವಿಷಯ ಇಲ್ಲಿರುವಂಥದ್ದು. ಇವನು ಐಶ್ವರ್ಯದಿಂದ ಅಲ್ಲ ನರಕಕ್ಕೆ ಹೋದಂಥದ್ದು, ದೇವರ ಕಡೆಗೆ ತಿರುಗಿಕೊಳ್ಳದ್ದರಿಂದ. ಅದನ್ನೇ ಅವನು ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಅಲ್ಲಿ ಐಶ್ವರ್ಯದ ವಿಷಯ ಬರಲ್ಲ, ಅವರು ಬದುಕುವಂಥ ರೀತಿ ವಿಷಯ ಬರೋದಿಲ್ಲ. ಆದರೆ ಅವರು ದೇವರ ಕಡೆಗೆ ತಿರುಗಿಕೊಂಡಿಲ್ಲ. ಆ 5 ಮಂದಿ ಅಣ್ಣ ತಮ್ಮಿದ್ರು ಭೂಲೋಕಲಿದ್ದಾರೆ, ಅವ್ರು ದೇವರ ಕಡೆಗೆ ತಿರುಗಿಕೊಂಡಿಲ್ಲ. ಆದರೆ ಇಲ್ಲಿಂದ ಲಾಜರನನ್ನು ಕಳಿಸಿದ್ರೆ ಅವನು ನರಕದಲ್ಲಿರುವುದನ್ನು, ಸ್ವರ್ಗಲಿರ್ತಕ್ಕಂಥ ವಿಷಯಗಳನ್ನ ಹೋಗಿ ಅವ್ರಿಗೆ ಹೇಳುತ್ತಾನೆ. ಹೇಳಿದಾಗ ಏನು ಮಾಡ್ತಾರೆ? ಅವರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೆ ಅಂತ ಇವನ ಅನಿಸಿಕೆ. ಯಾರ್ದು? ಭೋಗಪುರುಷನ ಅನಿಸಿಕೆ, ಈಗಾಗಲೇ ಹೋಗಿರೋನ ಅನಿಸಿಕೆ. ಹಾಗಾದ್ರೆ ಅರ್ಥ ಏನು? ಅಲ್ಲಿ ಇರುವಂಥವ್ರು ಯಾರು 5 ಜನರು ಇದ್ದಾರಲ್ಲ ಅಣ್ಣ ತಮ್ಮಿದ್ರು, ಅವರಾದ್ರೂ ದೇವರ ಕಡೆ ತಿರುಗಿಕೊಳ್ಳಿ ಅಂತ ಆಸೆ ಅವನಿಗೆ. ಯಾಕೆ? ಅವ್ರು ನರಕಕ್ಕೆ ಬರಬಾರದು. ನಾನು ಹೇಳಿದ್ರೆ ಅರ್ಥ ಇದೆಯಾ? ದೇವರ ಕಡೆಗೆ ತಿರುಗಿಕೊಳ್ಳೋದರ ಪ್ರಾಮುಖ್ಯತೆಯಲ್ಲಿ ಗಮನಿಸಿ. ತಿರುಗಿಕೊಳ್ಳದಿದ್ದರೆ ಏನಾಗ್ತದೆ? ಈ ಸ್ಥಳಕ್ಕೆ ಹೋಗ್ತಾರೆ ಅವರು. ಇದು ಯಾರು ಕೇಳ್ತಾ ಇರೋದು? ಈ ರಿಕ್ವೆಸ್ಟ್ ಯಾರು ಮಾಡ್ತಿರೋದು? ಆಲ್ರೆಡಿ ನರಕದಲ್ಲಿ ಹೋಗಿ ಬಿದ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಸಹೋದರರಿಗಾಗಿ ಬೇಡುತ್ತಾ ಇರುವಂಥದ್ದು. ನಾನು ಈಗ ಅನ್ನಿಸ್ತದೆ ಒಂದು ವಿಷಯ ಏನಂತಂದರೆ, ಇವತ್ತು ನರಕಕ್ಕೆ ಹೋಗಿರುವಂಥವರು ಸಹ ಇಲ್ಲಿ ಯಾರು ಬರಬೇಡ್ರಪ್ಪ, ಯಾರಾದರೂ ಹೋಗಿ ಸಾರ್ರಿ ನಮ್ಮ ಮನೆಯವ್ರಿಗೆ ಎಂಬುದಾಗಿ ಕೂಗುವಂಥ ಕೂಗು ಇರಬೇಕಂತ ನೆನೆಸ್ತಾನೆ. ಇವನು ಕೂಗ್ತಾ ಇದ್ದಾನೆ ಅಲ್ವಾ? ಇವನು ಅದೇ ರೀತಿ ಕೂಗ್ತಾ ಇದ್ದಾನೆ, ಲಾಜರನ್ನ ಅಬ್ರಾಮನೇ ಕಳಿಸು ಕಳಿಸು, ಸಾರ್ಲಿ ಹೋಗಿ, ಇವರು ಆ ನರಕಕ್ಕೆ ಬರಬಾರ್ದು ಅಣ್ಣ ತಮ್ಮಿದ್ರು ಎಂಬುದಾಗಿ ಹೇಳ್ತಾ ಇದ್ದಾನೆ. ನರಕಕ್ಕೆ ಹೋಗಿರುವಂಥವ್ರ ಕೂಗು ಇದೇ ಆಗಿದೆ, ನೀವು ಯಾರು ಹೋಗಬಾರ್ದಂತ. ಒಳ್ಳೆ ಸ್ಥಳ ಅದು ಅಲ್ಲವೇ ಅಲ್ಲ. ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಇಲ್ಲಿಂದ ತಪ್ಪಿಸ್ಕೋಬೇಕಾದ್ರೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಅದರಿಂದ ತಿರುಗಿಕೊಳ್ಳುವುದರ ಅವಶ್ಯಕತೆ ಬಹಳ ಪ್ರಾಮುಖ್ಯವಾದ ಎಂಬುದನ್ನು ನೋಡುತ್ತೇವೆ. ನಾವು ಲೂಕನ ಸುವಾರ್ತೆಗೆ ಬರುವಾಗ, ಲೂಕನ ಸುವಾರ್ತೆ 13ನೇ ಅಧ್ಯಾಯಕ್ಕೆ ಬರೋಣ. ಲೂಕನ ಸುವಾರ್ತೆ ಓಕೆ. ಅಲ್ಲಿ 2 ವಿಷಯಗಳನ್ನ ಯೇಸು ಕರ್ತನು ಹೇಳ್ತಾ ಇದ್ದಾನೆ, ಗಮನಿಸಿ. 2ನೇ ವಚನ, 1ನೇ ವಚನದಿಂದ ಓದೋಣ. ಅದೇ ಸಮಯದಲ್ಲಿ ಕೆಲವರು ಆತನ ಹತ್ತಿರದಲ್ಲಿದ್ದು ಪಿಲಾತನು ಗಲಿಲಾಯದವರ ರಕ್ತವನ್ನು ಅವರು ಕೊಟ್ಟ ಬಲಿಗಳ ಸಂಗಡ ಬೆರೆಸಿದನೆಂದು ಆತನಿಗೆ ತಿಳಿಸಿದರು. ಅದಕ್ಕೆ ಆತನು ಅವರಿಗೆ, ಆ ಗಲಿಲಾಯದವರು ಅಂತಹ ಕೊಲೆಯನ್ನು ಅನುಭವಿಸಿದ್ದರಿಂದ ಅವರನ್ನು ಎಲ್ಲ ಗಲಿಲಾಯದವರಿಗಿಂತ ಪಾಪಿಷ್ಠರೆಂದು ಭಾವಿಸುತ್ತೀರೋ? ಹಾಗೆ ಭಾವಿಸಕೂಡದೆಂದು ನಿಮಗೆ ಹೇಳುತ್ತೇನೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗುವಿರಿ. ಗಮನಿಸ್ತಾರ? ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ, ಈಗ ಬಂದು ರಿಪೋರ್ಟ್ ಮಾಡ್ತಾ ಇದ್ರಲ್ಲ ನೀವೆಲ್ಲರೂ ಹಾಗೆ ಹಾಳಾಗ್ತಿದ್ರ. ಈಗ ಬಂದು ಹೇಳ್ತಾ ಇದ್ರಿ ಏನಂತೆ? ಗಲಿಲಾಯದವರ ಪಿಲಾತನು ಗಲಿಲಾಯದವರ ರಕ್ತವನ್ನು ಅವರು ಕೊಟ್ಟ ಬಲಿಗಳ ಸಂಗಡ ಬೆರೆಸಿದನೆಂದು ಹೇಳ್ತಾ ಇದ್ದೀರಾ. ಅದರ ಅರ್ಥ ಏನು? ಎಂತ ಕ್ರೂರವಾದಂತ ಮರಣ ಇವರಿಗೆ ಬಂದಿತ್ತು. ಇವರು ಪಾಪಿಸ್ಟರು, ಇವರು. ಅದರಿಂದ ಇವ್ರಿಗೆ ಏನಾಯ್ತು? ಇವ್ರಿಗೆ ಇಂಥ ಒಂದು ಮರಣ ಬಂದಿದೆ ಅಂದ್ರೆ ಇವರ ಕೊಟ್ಟ ಬಲಿಗಳಲ್ಲೇ ಇವ್ರ ಬಲಿನೂ ಆಯ್ತು ಅಂತ ಬಂದು ರಿಪೋರ್ಟ್ ಹೇಳ್ತಾ ಇದ್ದಾರೆ ಯೇಸು ಕ್ರಿಸ್ತನಿಗೆ. ಆಗ ಯೇಸು ಕ್ರಿಸ್ತನ್ ಹೇಳೋದೇನೋ? ಅವ್ರನ್ನ ನೀವೆಂದಿಗೂ ಸಹ ಪಾಪಿಸ್ಟರು, ಎಲ್ಲಾ ಗಲಿಲಾಯದವ್ರಿಗಿಂತ ಪಾಪಿಸ್ಟರು ಎಂದಿಗೆ ಭಾವಿಸುತ್ತೀರೋ?
ಹಾಗೆಂದಿಗೂ ಭಾವಿಸಕೂಡದು, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆ ನಾಶ ಆಗ್ತಾರೆ. ನೀವು ರಿಪೋರ್ಟ್ ಹೇಳಕ್ಕೆ ಬಂದಿರಲ್ಲ, ನೀವು ದೇವರ ಕಡೆ ತಿರುಗಿಕೊಳ್ಳಲ್ಲ ಅಂದರೆ ನೀವು ಸಹ ಹಾಗೆ ನಾಶ ಆಗ್ತೀರ. ಹಾಗಾದ್ರೆ ಅರ್ಥ ಏನು? ದೇವರ ಕಡೆಗೆ ತಿರುಗಿಕೊಳ್ಳಬೇಕಾದದ್ದು ಬಹಳ ಪ್ರಾಮುಖ್ಯವಾದದ್ದು. ದೇವರ ಆಸೆ ಅದು. ತಿರುಗಿಕೊಂಡು ಬಾಳಿರಿ, ನನಗೆ ಸಂತೋಷ ಇಲ್ಲ ನೀವು ಸಾಯೋದ್ರಲ್ಲಿ, ನೀವು ತಿರುಗಿಕೊಂಡು ಬಾಳಿರಿ, ಬದುಕಿರಿ, ಜೀವ ಪಡೆಯಿರಿ ಎಂಬುದಾಗಿ ದೇವರು ಬಯಸುವಂತನಾಗಿದ್ದಾನೆ. ಪ್ರಿಯರೇ, ದೇವರ ಕಡೆ ತಿರುಗಿಕೊಳ್ಳದಿದ್ರೆ ಎಲ್ಲಿ ನೀವು ಹಾಳಾಗ್ತೀರಿ ಎಂಬುದಾಗಿ ಹೇಳೋದನ್ನು ನೋಡ್ತೇವೆ. 5ನೇ ವಚನ ಸಹೋದರ 4ರಿಂದ ಒತ್ತಬರೋಣ. ಇದಲ್ಲದೆ ಶಿಲೋಹಾಮಿನಲ್ಲಿ ಬುರುಜು ಬಿದ್ದು ಸತ್ತ 18 ಮಂದಿಯು ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲಾ ಮನುಷ್ಯರಿಗಿಂತಲೂ ಅಪರಾಧಿಗಳೆಂದು ಭಾವಿಸುತ್ತೀರೋ? ಹಾಗಲ್ಲವೆಂದು ನಿಮಗೆ ಹೇಳುತ್ತೇನೆ, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಅವರಂತೆ ಹಾಳಾಗಿ ಹೋಗುವಿರಿ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅವರಂತೆಯೇ ನೀವೆಲ್ಲರೂ ಹಾಳಾಗಿ ಹೋಗುತ್ತೀರಾ. ಪ್ರಿಯರೇ, ಎಷ್ಟೊಂದು ಪ್ರಾಮುಖ್ಯವಾದದ್ದು ಎಂಬುದನ್ನು ನೋಡುತ್ತೇವೆ. ಶಿಲೋಹಾಮ್ ಎಂಬತಕ್ಕಂಥ ಒಂದು ಬುರುಜು, ಆ ಬುರುಜಲ್ಲಿ 18 ಮಂದಿ ಅದು ಬಿದ್ದವ್ರ ಮೇಲೆ ಎಲ್ಲ ಸತ್ತು ಹೋದರು. ಆದ್ರೆ ನೀವು ಅಂದ್ಕೋತಿದ್ರಾ ಅವರು ಅಪರಾಧಿಗಳು, ಅದರಿಂದ ಅವ್ರಿಗೆ ಬಿದ್ದು ಸತ್ತು ಹೋದರು ಎಂಬುದಾಗಿ ಹೇಳ್ತಾ ಇದ್ರ. ಹಾಗಲ್ಲ ಎಂದು ನಿಮಗೆ ಹೇಳುತ್ತೇನೆ, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ಆ 18 ಮಂದಿ ಸತ್ತರಲ್ಲ, ಹಾಗೆ ನೀವು ಸಾಯ್ತೀರಾ, ನೀವು ನಾಳಾಗಿ ಹೋಗ್ತೀರಾ ದೇವರ ಕಡೆ ತಿರುಗಿಕೊಳ್ಳದಿದ್ರೆ ಎಂಬುದಾಗಿ ಹೇಳೋದನ್ನು ನೋಡುವಂತರಾಗಿದ್ದೇವೆ. ಅದರಿಂದ ದೇವರ ಕಡೆಗೆ ತಿರುಗಿಕೊಳ್ಳುವುದು ಬಹಳ ಪ್ರಾಮುಖ್ಯವಾದ ಎಂಬುದನ್ನು ನೋಡುವಂತರಾಗಿದ್ದೇವೆ. ನಂತರ ನಾವು ಲೂಕನ ಸುವಾರ್ತೆ 4ನೇ ಅಧ್ಯಾಯ 17ನೇ ವಚನ ಓದೋಣ. 4:17 ಲೂಕ 4:17. ಓಕೆ, ಅದು 3 ಮತ್ತಾಯನ ಸುವಾರ್ತೆ 4:17 ಅದು. ಓಕೆ, ಲೂಕನ್ ಸುವಾರ್ತೆ 11:32 ಅದು. 11:32 ಅಲ್ಲಿ ನೋಡಿ. ನ್ಯಾಯ ವಿಚಾರಣೆಯಲ್ಲಿ ನಿನೆವೆ ಪಟ್ಟಣದವರು ಈ ಸಂತತಿಯವರೊಂದಿಗೆ ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವರು. ಅವರು ಯೋನನು ಸಾರಿದ ವಾಕ್ಯವನ್ನು ಕೇಳಿ ದೇವರ ಕಡೆಗೆ ತಿರುಗಿಕೊಂಡರು. ಆದರೆ ಇಲ್ಲಿ ಯೋನನಿಗಿಂತಲೂ ಹೆಚ್ಚಿನವನಿದ್ದಾನೆ. ಇಲ್ಲಿ ಗಮನಿಸಿ, ನಿನೆವೆ ಪಟ್ಟಣದವರು ಯಾರ ಒಂದು ಸಂದೇಶವನ್ನು ಕೇಳಿ ದೇವರ ಕಡೆ ತಿರುಗಿಕೊಂಡರು? ಯೋನನ ಸಂದೇಶವನ್ನು ಕೇಳಿ ದೇವರ ಕಡೆಗೆ ತಿರುಗಿಕೊಂಡರು. ಆಯ್ತಲ್ವೇ? ಅಂದ್ರೆ ಇವರು ದೇವರ ಕಡೆಗೆ ತಿರುಗಿಕೊಳ್ಳಲಿಕ್ಕೆ ಸಂದೇಶ ಸಾರಲ್ಪಡುತ್ತು. ಇವತ್ತು ಸಾರುವ ರೀತಿಯಲ್ಲಿ ಆವತ್ತು ಸಹ ಸಾರಲ್ಪಟ್ಟಿತ್ತು. ಯಾರಿಗೆ? ನಿನೆವೆ ಪಟ್ಟಣದವರಿಗೆ. ಎಂಥವರವರು? ಬಹಳ ದುಷ್ಟರವರು. 40 ದಿನ ಆದ್ಮೇಲೆ ಈ ಪಟ್ಟಣವನ್ನು ಕೆಡುತ್ತೇನೆ ಎಂಬುದಾಗಿ ದೇವರು ಹೇಳಿದನು. ನ್ಯಾಯ ತೀರ್ಪನ್ನು ನಿಗದಿ ಮಾಡಿದನು ದೇವರು. ಆದರೆ ಆ ಪಟ್ಟಣದವರು, ನಿನೆವೆ ಪಟ್ಟಣದವರು, ಈ ಯೋನನ ಒಂದು ಸಂದೇಶವನ್ನು ಕೇಳಿ ದೇವರ ಕಡೆಗೆ ತಿರುಗಿಕೊಂಡರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆದರೆ ದೇವರ ಕಡೆಗೆ ತಿರುಗಿಕೊಳ್ಳದಂತವರ ವಿಷಯದಲ್ಲಿ ಒಂದು ದಿವಸ ನಿನೆವೆ ಪಟ್ಟಣದವ್ರು ಹೇಳ್ತಾರಂತೆ ಇವರು ಅಪರಾಧಿಗಳಂತ. ಅರ್ಥ ಆಯ್ತಾ? ಯೇಸು ಕರ್ತನ ಹೇಳ್ತಾ ಇರುವಂಥದ್ದು ನೋಡಿ. ಇಲ್ಲಿ 32ನೇ ವರ್ಷದಲ್ಲಿ ನ್ಯಾಯ ವಿಚಾರಣೆಯಲ್ಲಿ ನಿನೆವೆ ಪಟ್ಟಣದವರು ಈ ಸಂತತಿಯವರೊಂದಿಗೆ ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವರು. ಗಮನಿಸಿ, ಅಂದ್ರೆ ನಿನೆವೆ ಪಟ್ಟಣದವರು ಯಾರಿಗೆ ಜಡ್ಜ್ ಮಾಡುತ್ತಾರೆ? ಈ ಸಂತತಿ ಅಂದ್ರೆ ಯಾರು? ಇಲ್ಲಿ ಅನೇಕ ಯಹೂದ್ಯರು ಬಂದಿದ್ದಾರೆ. ಅವರು ಬಂದು ನೀನು ನಮಗೆ ಏನ್ ಮಾಡು, ಸೂಚಕ ಕಾರ್ಯ ಮಾಡಿ ತೋರಿಸು ಆಕಾಶದಲ್ಲಿ ಎಂಬುದಾಗಿ ಕೇಳುತ್ತಾ ಇದ್ದಾರೆ. ಆ ಸಂತತಿ ಅಂದ್ರೆ ಅರ್ಥ ಇಸ್ರಾಯೇಲರು, ಯಹೂದಿಗಳು. ಇನ್ನು ಪರಿಸಾಯರು ಅನೇಕರಿದ್ದಾರೆ. ಒಂದು ಗುಂಪು ಬಂದಿದೆ. ಆ ಗುಂಪು ಬಂದು ಕೇಳುವಂಥದ್ದು. ಓಕೆ, ಮೇಲೆ 11ನೇ ಅಧ್ಯಾಯದ 14ನೇ ತಲೆಬರಹದಲ್ಲಿ ಪರಿಸಾಯರು ಯೇಸುವನ್ನು ದೂಷಿಸಿ ಸೂಚಕ ಕಾರ್ಯ ನೋಡಬೇಕೆಂದು ಕೇಳಿಕೊಂಡಾಗ ಯೇಸು ಕೊಟ್ಟ ಉತ್ತರ ಅಂತ ನೋಡ್ತೇವೆ ಅಲ್ಲಿ. ಅವ್ರಿಗೆ ಹೇಳುವಂಥದ್ದು, ನಿಮ್ಮನ್ನ ಅಪರಾಧಿಗಳಂತ ಹೇಳ್ತಾರೆ. ಯಾರು? ನಿನೆವೆಯವರು. ನ್ಯಾಯ ವಿಚಾರಣೆದಿಂದಲೇ. ಯಾಕೆ? ನೀವು ದೇವರ ಕಡೆ ತಿರುಗಿಕೊಟ್ಟಿಲ್ಲ. ಅದರಿಂದ ಅವ್ರು ಯಾಕೆ ಬಂದು ನ್ಯಾಯ ವಿಚಾರಣೆಯಿಂದಲೇ ಹೇಳ್ತಾರೆ? ಅವರು ಯೋನನ ಸಂದೇಶವನ್ನು ಕೇಳಿ ದೇವರ ಕಡೆಗೆ ತಿರುಗಿಕೊಂಡರು. ಪ್ರಿಯರೇ, ದೇವರ ಸಂದೇಶ ಯಾಕೆ ಸಾರಲ್ಪಡ್ತಾ ಇದೆ ನಮಗೆ?
ಯಾಕೆ ಸುವಾರ್ಥ ಸಾಲ್ಪಡ್ತಾ ಇದೆ? ಜನರು ದೇವರ ಕಡೆ ತಿರುಗಿಕೊಳ್ಳಿಕ್ಕಾಗಿ. ಯಾಕೆ ನಮ್ಮೆಲ್ಲರಿಗೋಸ್ಕರ ಪ್ರತಿನಿತ್ಯ ದೇವರು ಮಾತಾಡ್ತಾ ಇದ್ದಾನೆ? ಎಲ್ಲಿ ಸರಿ ಮಾಡ್ಕೋಬೇಕು ಅಲ್ಲಿ ಸರಿ ಮಾಡ್ಕೊಂಡು ದೇವರ ಕಡೆ ತಿರುಗಿಕೊಳ್ಳಿಕ್ಕೋಸ್ಕರ. ಅದರಿಂದ ಇಲ್ಲಿ ನೋಡೋ ಸಮಯದಲ್ಲಿ ಯೋವನನ್ನ ಒಂದು ವಾರ್ತೆಯನ್ನು ಕೇಳಿ ದೇವರ ಕಡೆಗೆ ತಿರುಗಿಕೊಂಡ್ರು ಎಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೆ ಈ ಒಂದು ರಿಪೆಂಟೆನ್ಸ್ ಎಂತಕ್ಕಂಥದ್ದು ಅಥವಾ ಮಾನಸಾಂತರ ಒಂದು ದೇವರ ಕಡೆ ತಿರುಗಿಕೊಳ್ಳುವಂಥದ್ದು ಇದು ಬಹಳ ಪ್ರಾಮುಖ್ಯವಾದ್ದು. ಯಾಕೆ ಗೊತ್ತುಂಟಾ? ಇದು ದೇವರ ಆಜ್ಞೆಯಾಗಿದೆ. ಎಲ್ಲಾ ಮನುಷ್ಯರು ದೇವರ ಕಡೆ ತಿರುಗಿಕೊಳ್ಬೇಕೆಂಬ ಅಪ್ಪನೆಯನ್ನು ಕೊಟ್ಟಿದ್ದಾನೆ. ಎರಡನೇದಾಗಿ ನಾವು ನೋಡುತ್ತೇವೆ, ಇದು ಸಾರಲ್ಪಡ್ತಾ ಇದೆ. ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ಸಾರಲ್ಪಡ್ತಾ ಇದೆ. ಸ್ನಾನಿಕನಂತ ಯೋಹಾನ, ಯೇಸು ಕರ್ತನು, ಪೌಲ, ಯೇಸುವಿನ ಶಿಷ್ಯರು ಎಲ್ಲರೂ ಅದನ್ನು ಸಾರುತ್ತಾ ಬಂದರು ಎಂಬುದನ್ನು ನೋಡುತ್ತೇವೆ. ಆಗ ಏನಕ್ಕಾಗಿ ಸಾರ್ತಾ ಬಂದ್ರು? ಏನಕ್ಕಾಗಿ ಸಾರ್ತಾ ಬಂದ್ರು ಅಂದ್ರೆ ದೇವರ ಕಡೆ ತಿರುಗಿಕೊಂಡ್ರು ಮಾತ್ರವೇ ರಕ್ಷಣೆ, ಬಿಡುಗಡೆ, ಜೀವ ಪಡೆಯುವಂಥದ್ದು. ಇಲ್ಲಿದ್ದರೆ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಓಕೆ, ನಂತರ ದೇವರ ಕಡೆಗೆ ತಿರುಗಿಕೊಳ್ಳುವುದರ ಒಂದು ಬ್ಲೆಸ್ಸಿಂಗ್ ಅಥವಾ ಆಶೀರ್ವಾದ ಏನು ಎಂಬುದಾಗಿ ನೋಡ್ತೇವೆ. ಇದ್ರ ತಿರುಗಿಕೊಂಡಾಗ ನಮಗೆ ಆಶೀರ್ವಾದ ಏನಾಗ್ತದೆ ಎಂಬುದಾಗಿ ನೋಡುವ ಸಮಯದಲ್ಲಿ ಯೆರೆಮೀಯನ ಗ್ರಂಥ 15-19 ವಚನ ಓದೋಣ. ಯೆರೆಮೀಯನ ಗ್ರಂಥ 15-19 ವಚನ. ಅಲ್ಲಿ ಹೀಗೆ ನೋಡ್ತೇವೆ, ಇದರಿಂದ ಯೆಹೋವನಿಗಂದಿದ್ದಾನೆ, ನೀವು ನನ್ನ ಕಡೆಗೆ ಹಿಂತಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿಮ್ಮನ್ನು ತಿರುಗಿ ಸೇರಿಸಿಕೊಳ್ಳುವೆನು. ಗಮನಿಸಿ, ತಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿಮ್ಮನ್ನು ಸೇರಿಸಿಕೊಳ್ಳುವೆನು. ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ಸೇರಿಸಿಕೊಳ್ಳು. ದಟ್ ಮೀನ್ಸ್ ಅದರ ಅರ್ಥ ನಿಮ್ಮನ್ನ ಪುನರ್ಸ್ಥಾಪನೆ ಮಾಡುತ್ತೇನೆ, ರಿಸ್ಟೋರೇಷನ್ ಮಾಡುತ್ತೇನೆ, ನಿಮ್ಮನ್ನ ಮತ್ತೆ ಅದೇ ಸ್ಥಿತಿಗೆ ತರುತ್ತೇನೆ ಎಂಬುದಾಗಿ ಹೇಳುವಂಥದ್ದು ಇಸ್ರಾಯೇಲರಿಗೆ. ಅದರಿಂದ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಉಂಟಾಗ್ತಕ್ಕಂಥ ಆಶೀರ್ವಾದವನ್ನು ನೋಡುವಂತರಾಗಿದ್ದೇವೆ. ನಂತರ ದೇವರ ಕಡೆಗೆ ತಿರುಗಿಕೊಂಡ್ರೆ ಜೀವ ಸಿಗ್ತದೆ. ಅಪೊಸ್ತಲರ ಕೃತ್ಯ 11-18 ವಚನ ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯ 11-18 ವಚನ. ಅಲ್ಲಿಗೆ ಓದ್ತೇವೆ, ಈಗಂದ ಮಾತುಗಳನ್ನು ಆ ಸುನ್ನತಿಯವರು ಕೇಳಿ ಆಕ್ಷೇಪಣೆ ಮಾಡುವುದನ್ನು ಬಿಟ್ಟು, ಹಾಗಾದರೆ ದೇವರು ಅನ್ಯ ಜನರಿಗೂ ಜೀವ ಕೊಡಬೇಕೆಂದು ಅವರ ಮನಸ್ಸುಗಳನ್ನು ತನ್ನ ಕಡೆಗೆ ತಿರುಗಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡಿದರು. ಅಂದ್ರೆ ಜೀವ ಕೊಡಬೇಕೆಂದು ಅವರ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿದ್ದಾನೆ. ಅಂದ್ರೆ ಅವರ ಮನಸ್ಸು ದೇವರ ಕಡೆಗೆ ತಿರುಗಿಕೊಂಡದ್ರಿಂದ ಏನ್ ಸಿಗ್ತದೆ? ಜೀವ ಸಿಗ್ತದೆ. ಜೀವ ಕೊಡಬೇಕೆಂದು ಅವರ ಮನಸ್ಸನ್ನು ತಿರುಗಿಸಿದ್ದಾನೆ. ಇಲ್ಲಿ ಅನೇಕ ಅನ್ಯ ಜನರು ಕರ್ತನವಿ ಬಂದವರ ಸಮಸ್ಯೆ ಇಲ್ಲಿ ಉಂಟಾಗಿದೆ. ಆ ಸಮಯದಲ್ಲಿ ಹೇಳುವಂತ ಮಾತು, ಕೆಲವರು ಆಕ್ಷೇಪಣೆ ಮಾಡಿದ ಅನ್ಯ ಜನರು ಸಹ ಬಂದು ನಮ್ಮೊಟ್ಟಿಗೆ ಸೇರ್ಕೊಂಡಿದ್ದಾರಲ್ಲ ಎಂಬುದಾಗಿ ಆಕ್ಷೇಪಣೆ ಮಾಡುವಾಗ ಅಲ್ಲಿ ವಿವರಿಸುವುದನ್ನು ನೋಡುತ್ತೇವೆ ಎಲ್ಲ ವಿಷಯಗಳನ್ನ. ಆ ಸಮಯದಲ್ಲಿ ಅವರು ಅಲ್ಲಿದ್ದಂತ ಆಕ್ಷೇಪಣೆ ಮಾಡುವಂತವ್ರು ಹೇಳಿದಂತ ಮಾತೇನಂತಂದ್ರೆ, ಅನ್ಯ ಜನರಿಗೂ ಸಹ ದೇವರು ಜೀವ ಕೊಡಬೇಕೆಂದು ಅವರ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿದ್ದಾನೆ ಎಂಬುದಾಗಿ ಅವರು ದೇವರನ್ನು ಕೊಂಡಾಡುವುದನ್ನ ನೋಡುವಂತರಾಗಿದ್ದೇವೆ. ಅಂದ್ರೆ ಯಾರೆಲ್ಲ ನೀನು ಯಹೂದ್ಯನಾಗಿರು, ನೀನು ಅನ್ಯನಾಗಿರು, ದೇವರ ಕಡೆಗೆ ತಿರುಗಿಕೊಳ್ಳುವಂತ ಎಲ್ಲರಿಗೂ ಸಹ ಏನಿದೆ? ಜೀವ ಸಿಗ್ತದೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ಪುನರ್ಸ್ಥಾಪನೆ. ಹಿಂದೆ ಹೋದಂತ ವ್ಯಕ್ತಿ ತನ್ನನ್ನು ಸರಿಪಡಿಸಿಕೊಳ್ಳುವಾಗ ಮತ್ತೆ ಸ್ಥಾಪನೆ ಮಾಡ್ತಾನೆ. ಇದು ಯಾರಿಗೆ? ಇದು ವಿಶ್ವಾಸಿಗಳಿಗೆ. ವಿಶ್ವಾಸಿಗಳಿಂದ ಹೋಗುವಾಗ ತಿರುಗಿಕೊಳ್ಬೇಕು ದೇವರ ಕಡೆಗೆ, ತಪ್ಪು ಹೋಗುವಾಗ ತಿರುಗಿಕೊಳ್ಬೇಕು ದೇವರಿಗೆ, ಪುನರ್ಸ್ಥಾಪನೆ ಆಗ್ತದೆ. ಆಯ್ತಲ್ವೇ? ನಂತರ ಅನ್ಯ ಜನರು ಕರ್ತನ ಕಡೆಗೆ ತಿರುಗಿಕೊಳ್ಳುವಾಗ ಅವರಿಗೆ ನಿತ್ಯ ಜೀವ ದೊರೆಯುತ್ತದೆ. ನಾವೆಲ್ಲ ನಿತ್ಯ ಜೀವ ಹೊಂದಿದಂಥವ್ರು ಅಲ್ವೇ? ಈಗ ಆಲ್ರೆಡಿ ಕರ್ತನಾಂತ ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಂಡು ರಕ್ಷಿಸಲ್ಪಟ್ಟಂತವನ್ನ ನಿತ್ಯ ಜೀವ ಹೊಂದಿದ್ದೇವೆ ನಾವು. ಆದರೆ ಮತ್ತೆ ನಾವು ದಾರಿ ತಪ್ಪು ಹೋಗುವಾಗ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಅದು ಪುನರ್ಸ್ಥಾಪನೆ ಎಂಬುದಾಗಿ ಹೇಳುವಂಥದ್ದು. ಮತ್ತೆ ನಾವು ನಮ್ಮ ಪಥಕ್ಕೆ ಬರುವಂಥದ್ದು, ನಾವು ಎಲ್ಲಿದ್ದೀವೋ ಆ ದಾರಿಗೆ ಬರುವಂಥದ್ದು. ಮತ್ತೆ ಅದನ್ನ ರಿಪೆಂಟೆನ್ಸ್ ಎಂಬುದಾಗಿ ಕರೆಯುವಂಥದ್ದು ಪ್ರೇರೆ. ಓಕೆ, ಅದರ ಮುಖಾಂತರವಾಗಿ ನಮಗೆ ಪುನಃಸ್ಥಾಪನೆ ಆಗ್ತದೆ. ಅನ್ಯ ಜನರು ಕರ್ತನ ಕಡೆಗೆ ತಿರುಗಿಕೊಳ್ಳುವಾಗ ಅವ್ರಿಗೆ ಜೀವ ಸಿಗ್ತದೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ನಾವು ಯೆರೆಮೀಯನ ಗ್ರಂಥ 18ನೇ ಅಧ್ಯಾಯ 7ನೇ ವಚನ ಓದಿಕೊಳ್ಳೋಣ. 7ನೇ ವಚನ, ನಾನು ಒಂದು ವೇಳೆ ಒಂದು ಜನಾಂಗವನ್ನಾಗಲಿ ರಾಜ್ಯವನ್ನಾಗಲಿ ಕಿತ್ತು ಕೆಡವಿ ನಾಶಪಡಿಸಬೇಕೆಂದು ಅಪ್ಪಣೆ ಕೊಟ್ಟಾಗ ನಾನು ದಂಡ ನಿರ್ಣಯಿಸಿದ ಆ ಜನಾಂಗದವರು ತಮ್ಮ ಕೆಟ್ಟತನದಿಂದ ತಿರುಗಿಕೊಂಡರೆ ನಾನು ಮಾಡಬೇಕೆಂದಿದ್ದ ಕೇಡನ್ನು ಮನಮರುಗಿ ಮಾಡದಿರುವೆನೋ. ಗಮನಿಸಿ, ಮನಮರುಗಿ ಮಾಡದಿರುವೆನು. ಏನನ್ನ?
ಮಾಡಬೇಕೆಂದಿದ್ದ ಕೇಡನ್ನ. ಯಾರು ದೇವರ ಕಡೆ ತಿರುಗಿಕೊಳ್ತಾರೋ ಅವರಿಗೆ ಏನು ಕೇಡು ಮಾಡಬೇಕಂತ ದೇವರು ಬಯಸಿದ್ದಾನೋ ಅದರಿಂದ ತಪ್ಪಿಸುತ್ತಾನೆ. ದೇವರು ನಮ್ಮ ಪಾಪಕ್ಕೆ ತಕ್ಕಂತೆ ದಂಡಿಸ್ಲಿಕ್ಕೆ ಶಿಕ್ಷಿಸ್ಲಿಕ್ಕೆ ತೀರ್ಮಾನ ಮಾಡ್ಕೊಂಡಿರಲಿ, ತೊಂದರೆ ಇಲ್ಲ. ಆದರೆ ನೀನು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಆ ಕೇಡಿನಿಂದ ತಪ್ಪಿಸಿಕೊಳ್ಳಬಹುದು. ಅದೇ ಇಲ್ಲಿ ಹೇಳುವಂಥದ್ದು. ದೇವರು ಒಂದು ಜನಾಂಗಕ್ಕೆ ನ್ಯಾಯ ತೀರಿಸ್ತೇನೆ ಎಂಬುದು ತೀರ್ಮಾನ ಮಾಡಿಕೊಂಡಿದ್ರೆ, ದಂಡನೆ ನಿರ್ಣಯ ಮಾಡಿಕೊಂಡಿದ್ರೆ, ಆ ಜನಾಂಗದವರು ದೇವ್ರ ಕಡೆ ತಿರುಗಿಕೊಂಡ್ರೆ, ತಮ್ಮ ಕೆಟ್ಟತನ ಬಿಟ್ಟು ದೇವ್ರ ಕಡೆ ತಿರುಗಿಕೊಂಡ್ರೆ, ಮಾಡಬೇಕೆಂದ ಕೇಡನ್ನ ಮನಮರುಗಿ ಮಾಡದಿರುವೆನೆಂಬುದಾಗಿ ನೋಡುವಂತರಾಗಿದೆ. ಉದಾಹರಣೆಗಳು ಸಾಕಷ್ಟು ಉಂಟು. ದೇವರು ಮನಮರುಗಿ ಮಾಡಬೇಕಾದ ಕೇಡನ್ನ ಮಾಡದಿರುವಂಥದ್ದೇ ನಿನವೆ ಪಟ್ಟಣ ದೊಡ್ಡ ಉದಾಹರಣೆ ಅಲ್ವಾ? ಅದು ಯೋರನಿಗೂ ಸಹ ಗೊತ್ತಾನೆ. ನೀನು ಮಾಡಬೇಕೆಂದ ಕೇಡನ್ನು ಮನಮರುಗಿ ಮಾಡದಿರುವಂತವನು ಎಂಬುದಾಗಿ ನಾನು ತಿಳ್ಕೊಂಡು, ನೀನು ಕನಿಕರ ದಯೆ ಉಳ್ಳಂತ ದೇವರು ಮಾಡಬೇಕೆಂದ ಕೇಡನ್ನು ಮಾಡದೆ ಮನಮರುಗುವಂತವನಂತ ತಿಳ್ಕೊಂಡೆ ನಾನು ತಾರ್ಸಿಸಿ ಕೊಡೋಗಿದ್ದು ಅಂತ ಹೇಳಿದ್ದವನು, ಗೊತ್ತಲ್ಲ? ದೇವರ ಗುಣ ಅವನು ಗೊತ್ತಿತ್ತು ಚೆನ್ನಾಗಿ. ಏನಂತೆ, ಒಂದು ವೇಳೆ ನಾನು ಹೋಗಿ ನಿನವೆಯವರಿಗೆ ಸಾರಿದರೆ, ಅವರು ಒಂದು ವೇಳೆ ಏನಾದರೂ ಪಶ್ಚಾತ್ತಾಪಟ್ಟು ದೇವ್ರ ಕಡೆ ತಿರುಗಿಬಿಟ್ರೆ ದೇವ್ರೇನು ಮಾಡ್ತಾನೆ? ಈ ದೇವರು ಸರಿಯಿಲ್ಲ, ಏನು ಈ ದೇವರು ಬಹಳ ಮನಮರುಗುವಂತ ದೇವರು, ಅದರಿಂದ ಮನಮರುಗಿ ಇವ್ರಿಗೆ ಕೇಡು ಮಾಡದೆ ಬಿಡ್ಬಿಡ್ತಾನೆ. ಅದರಿಂದ ನಾನು ತಪ್ಪಿಸ್ಕೊಂಡು ಹೋದ್ರೆ ಯಾವತ್ತೂ ಒಂದು 40 ದಿನ ಅಲ್ಲಿ ಇರ್ತೇನೆ, 40 ದಿನ ಅಂದ್ರೆ ದೇವ್ರು ಮಾತು ಕೊಡಲ್ಲ, ಏನಂತೆ ನಾಶ ಮಾಡ್ತೀನಿ ಅಂತ, ಇವ್ರು ನಾಶ ಆಗಲಿ. ಇದು ಅವನ ಉದ್ದೇಶ. ಯಾರ್ದು? ಇವನ ಉದ್ದೇಶ. ಆದರೆ ದೇವ್ರು ಬಿಡ್ಲಿಲ್ಲ, ಅವನನ್ನು ಎಳ್ಕೊಂಡು ಬಂದು ಅಲ್ಲಿಗೆ ಕಳಿಸ್ತಾರಲ್ವಾ? ಸಾರಿದ್ನು, ಮತ್ತೆ ಅವ್ರು ಸಾರದಾಗ ಏನಾಯ್ತು, ಅವರು ದೇವ್ರ ಕಡೆಗೆ ತಿರುಗಿಕೊಂಡ್ರು. ದೇವ್ರ ಕಡೆಗೆ ತಿರುಗಿಕೊಂಡಾಗ ದೇವ್ರೇನು ಮಾಡೋದು? ಮಾಡಬೇಕಿದ್ದ ಕಿಡನ್ನು ಮನಮರುಗಿ ಮಾಡದೆ ಬಿಟ್ಟನು. ಇದು ಅರ್ಥವಾಯ್ತು ಯಾರಿಗೆ? ಅವನಿಗೆ. ಅದಕ್ಕೆ ನಾನು ಹೋಗಿದ್ದು ತಾರ್ಸಕ್ಕೆ ಹೋಗ್ತಿದ್ದೆ, ಅದಕ್ಕೇನೆ ತಾರ್ಸಕ್ಕೆ ಹೋಗ್ತಿದ್ದೆ ನಾನು. ಈಗ ಮಾಡ್ತೀನಿ ಅಂತಲೇ ತಾರ್ಸಕ್ಕೆ ಹೋಗ್ತಿದ್ದೆ ಎಂಬುದಾಗಿ ದೇವ್ರಿಗೆ ಹೇಳ್ತಾನೆ. ಆಗ ಲೆಸನಲ್ಲಿ ಯಾರಿಗೆ ಕಲಿಸೋದಂದ್ರೆ ನೀನೇ ಪಟ್ಟಣದವ್ರಿಗೆಲ್ಲ, ಇವನಿಗೆ ಕಲಿಸೋದು ದೇವ್ರ ಲೆಸನ್ನ. ಅರಿಂದ ದೇವರಿಗೆ ಎಂತಹ ದುಷ್ಟನ ಸಾವಿನಲ್ಲಿ ಸಂತೋಷ ಇಲ್ಲ ಎಂಬುದಾಗಿ ನೋಡುತ್ತೇವೆ. ಈಗಾಗಲೇ ನಿರ್ಣಯ ಆಗಿದೆ, ನಿನವೆ ಪಟ್ಟಣದ ತೀರ್ಮಾನ ಆಗಿದೆ, ದಂಡನೆ ವಿಧಿಸ್ಲಿಕ್ಕೆ. ಎಷ್ಟು ದಿನ ಆದ್ಮೇಲೆ? 40 ದಿನ ಆದ್ಮೇಲೆ, 40 ಡೇಸ್ ಆದ್ಮೇಲೆ ಅಲ್ವಾ? ಅದನ್ನ ಹೋಗಿ ಸಾರಿದ್ದಾನೆ. ಈಗ ಅವ್ರು ತಿರುಗಿಕೊಂಡ ಮೇಲೆ ಏನಾಗ್ತದೆ? ದೇವರು ಅಲ್ವೇ 40 ದಿನ ಕಾಯ್ತಾ ಕೂತಿದ್ದಾನೆ. ಇನ್ನೇ 40 ದಿನ ಆಯಿತು, ಬೀಳ್ತದೋ ಪಟ್ಟಣ ಬೀಳ್ತದೋ ಅಂತ ಯಾರು? ಯೋನ ಆ ಕಡೆಗೇನೆ ಒಂದು ಗುಡಿಸಲು ಕಟ್ಕೊಂಡು ನಿನವೆ ಪಟ್ಟಣ ನೋಡ್ತಾ ಕುಳಿತಿದ್ದ ನಾನು ಅಲ್ವಾ? ನಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಆ ಸ್ಟೋರಿ ಗೊತ್ತಿದೆಯಲ್ಲ. ಅದರ ಅರ್ಥ ಏನು? 1 ದಿನ ಆಯಿತು, 2 ದಿನ ಆಯಿತು, ನಾನು ಸಾರು ಬಂದು ಈಗ 10 ದಿನ ಆಯಿತು, 20 ದಿನ ಆಯಿತು, 30 ದಿನ ಆಯಿತು, 40 ದಿನ ಆಯಿತು, ಇನ್ನೂ ಬಿಡಿಸಿಲ್ವಲ್ಲ ಅಂತ. ಆವಾಗ ದೇವ್ರೇನು ಮಾಡಿದ್ರು ಗೊತ್ತುಂಟಲ್ಲ? ಅವನ ತಲೆ ಮೇಲೆ ಸೋರೆ ಗಿಡವನ್ನು ಬೆಳಗ್ಗೆ ಮಾಡಿದನು, ಅವನಿಗೆ ಭಾಳ ನೆರಳು ಕೊಡ್ತಾಯಿತ್ತು. ನಂತರ ದೇವರು ಒಂದು ಹುಡುಕ ಅಪ್ಪನೆ ಕೊಟ್ಟನು. ಅದು ಒಂದೇ ರಾತ್ರಿ ತಿಂದ್ಬಿಡ್ತು, ಒಣಗಿ ಹೋಯಿತು. ಅವನು ಅದೇ ರೀತಿಯಲ್ಲಿ ಕೂತ್ಕೊಂಡು ನೆರಳಿನಲ್ಲಿ ಆ ಒಣಗಿ ಹೋದಾಗ ಏನಾಯ್ತು? ಸೂರ್ಯನ ಬಿಸಿಲು ಮುಖಕ್ಕೆ ಬಡಿತಿರೋ ಸಮಯದಲ್ಲಿ ಕೋಪಿಸ್ಕೊಂಡು ಅವನು. ನೀನು ಕೋಪಿಸ್ಕೊಳ್ಳೋ ಸರಿನಾ? ಹೌದು. ನೀನು ಇದಕ್ಕಾಗಿ ಕಷ್ಟಪಡಲಿಲ್ಲ, ಇದು ಒಂದೇ ದಿನ ಬೆಳೀತು, ಒಂದೇ ದಿನ ಹಾಳಾಗಿದೆ. ನೀನು ಇದಕ್ಕೋಸ್ಕರ ಯಾವ ಕಷ್ಟನೂ ಪಡಲಿಲ್ಲ. ಇದ್ರ ಬಗ್ಗೆ ಎಷ್ಟು ಚಿಂತೆ ನಿನಗೆ, ಸೋರೆ ಗಿಡದ ಬಗ್ಗೆ? ಆದರೆ ನಿನವೆ ಪಟ್ಟಣದಲ್ಲಿ ಎಷ್ಟು ಜನ ಇದ್ದಾರೆ? 1,20,000 ಜನ ಪಶುಗಳಿದೆ. ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲವೋ ಎಂಬುದಾಗಿ ಹೇಳೋದು ನೋಡ್ತಾ. ಹಾಗೆ ದೇವರಿಗೆ ಎಂಥ ಹೃದಯದಿಂದ ಆಲೋಚನೆ ಮಾಡಿ, ಒಬ್ಬರು ನಾಶ ಆಗಬಾರ್ದು. ಒಂದು ವೇಳೆ ದಂಡನೆ ನಿರ್ಣಯಿಸಿದರೂ ಸಹ ಅವರು ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿಯೇ ಆತನು ಬಯಸುವಂತನಾಗಿದ್ದಾನೆ. ನಾವು ನೋಡುವಲ್ಲ, ದುಷ್ಟನ ಸಾವಿನಲ್ಲಿ ನನಗೆ ಲೇಸವಾದರೂ ಸಂತೋಷ ಉಂಟೋ ಅಥವಾ ನನಗೆ ಸಂತೋಷವಿಲ್ಲ, ಅವನು ತಿರುಗಿಕೊಂಡು ಬಾಳುವುದೇ ನನಗೆ ಸಂತೋಷ ಎಂಬುದಾಗಿ ಹೇಳೋದನ್ನು ನೋಡುವಂತರಾಗಿದ್ದೇವೆ. ಪ್ರಿಯರೇ, ಈ ಒಂದು ರಿಪೆಂಟೆನ್ಸ್ನ ಬ್ಲೆಸ್ಸಿಂಗ್ಸ್ ಏನಾದರೆ ಅಥವಾ ಮಾನಸಾಂತರದ ಒಂದು ಆಶೀರ್ವಾದ ಏನಾದರೆ ಪುನಃಸ್ಥಾಪನೆಗೊಳ್ಳುತ್ತೇವೆ. ಎಲ್ಲಿ ತಪ್ಪಿದ್ದೇವೋ ತಿರುಗಿ ಬರುವಾಗ ದೇವರು ಅದೇ ಪಾತಲ್ಲಿ ನಮ್ಮ ನಡೆಸುವಂತನಾಗಿರ್ತಾನೆ. ಎರಡನೇದಾಗಿ ನೋಡ್ತಾ ಬಂದೆವು, ಜೀವ ಸಿಗ್ತದೆ. ಒಂದು ವೇಳೆ ಹೊಸದಾಗಿ ಕರ್ತನ ಬಳಿಗೆ ತಿರುಗಿಕೊಳ್ಳುವಂಥವ್ರಿಗೆ ನಿತ್ಯ ಜೀವ ದೇವರು ಗ್ರ್ಯಾಂಟ್ ಮಾಡುತ್ತಾನೆ, ನಿತ್ಯ ಜೀವನವ್ರಿಗೆ ಕೊಡುತ್ತಾನೆ ಎಂಬುದು ನೋಡುತ್ತೆ. ನಂತರ ದೇವರು ಒಂದು ವೇಳೆ ದೇವರು ನಮ್ಮ ತಪ್ಪಿ ನಿಮಿತ್ತವಾಗಿ ಒಂದು ವೇಳೆ ಇಂಥ ಕೇಡನ್ನು ಮಾಡಲಿಕ್ಕೆ ಒಂದು ತೀರ್ಮಾನ ಆಗಿರ್ಬೋದು. ಆ ದೇವ್ರ ಕಡೆ ತಿರುಗಿಕೊಳ್ಳುವಾಗ ಮಾಡಬೇಕಿದ್ದ ಕೇಡನ್ನು ದೇವರು ಮನಮರುಗಿ ಮಾಡದೆ ಬಿಟ್ಟುಬಿಡ್ತಾನೆ ಎಂಬುದಾಗಿ ನಾವು ನೋಡುತ್ತಾ ಬಂದೆವು ಪ್ರಿಯರೇ. ನಂತರ ಅಪೊಸ್ತಲರ ಕೃತ್ಯ 2:38 ವಚನ ಓದಿದ್ವಿ. ಪಾಪ ಪರಿಹಾರ ಉಂಟಾಗ್ತದೆ, ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಪಾಪ ಪರಿಹಾರ ಉಂಟಾಗ್ತದೆ ಎಂಬುದಾಗಿ ನೋಡುತ್ತೇವೆ.
ನಂತರ ಅಪೊಸ್ತಲರ ಕೃತ್ಯ 3:19 ಓದುವಾಗ ಪಾಪಗಳು ಅಳಿಸಿ ಬಿಡುತ್ತವೆ ಎಂಬುದಾಗಿ ನೋಡುತ್ತೇವೆ. ಅದಕ್ಕಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ನಾವು ಆ ವಚನ ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯ 3:19. 3:19 ಅಲ್ಲಿ ನಾವು ನೋಡುವಾಗ, ಆದ್ದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ಗಮನಿಸಿ, ಅಲ್ಲಿ ಪಾಪಗಳನ್ನು ಅಳಿಸಿ ಬಿಡುವಂಥದ್ದು. ದೇವರ ಕಡೆಗೆ ತಿರುಗಿಕೊಂಡ್ರೆ ಪಾಪ ಪರಿಹಾರ, ಪಾಪ ಅಳಿಸಿ ಬಿಡುವಂಥದ್ದು, ಕೇಡಿನ ತಪ್ಪಿಸಿಕೊಳ್ಳುವಂಥದ್ದು, ಜೀವ ಪಡೆಯುವಂಥದ್ದು. ಇದು ಒಬ್ಬ ವ್ಯಕ್ತಿ ದೇವರ ಕಡೆ ತಿರುಗಿಕೊಳ್ಳುವಾಗ ಅವನಿಗೆ ಉಂಟಾಗ್ತಕ್ಕಂಥ ಆಶೀರ್ವಾದ. ಇನ್ನು ಬೇಕಾದಷ್ಟು ವಿಷಯಗಳುಂಟು ನನಗೆ ಹೇಳಲಿಕ್ಕೆ. ನಂತರ ನಾವು ನೋಡುವಾಗ ಪರಲೋಕದಲ್ಲಿ ಏನಾಗ್ತದೆ, ಇದು ಬಹಳ ಪ್ರಾಮುಖ್ಯವಂತ ಒಂದು ವಿಷಯ. ಲೂಕನ್ ಸುವಾರ್ತೆ 15:7 ಓದುವಾಗ, ಒಬ್ಬ ಪಾಪಿ ದೇವರ ಕಡೆ ತಿರುಗಿಕೊಳ್ಳುವಾಗ ಪರಲೋಕದಲ್ಲಿ ಸಂತೋಷವಾಗ್ತದೆ ಎಂಬುದಾಗಿ ನೋಡುತ್ತೇವೆ. ಪರಲೋಕದಲ್ಲಿ ಸಂತೋಷವಾಗ್ತದೆ ಎಂಬುದಾಗಿ ಹೇಳಾಗ ಅರ್ಥ ಏನು? ದೇವರಿಗೆ ಸಂತೋಷ ಉಂಟಾಗ್ತದೆ. 10 ಓದುವಾಗ ದೇವದೂತರ ಮುಂದೆ ಸಂತೋಷವಾಗ್ತದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈಗ ನಾವು ಎಜ್ಕೇಲ್ ಗ್ರಂಥ 33:11 ಬರುವಾಗ ಅಲ್ಲಿ ಸಹ ನಾವು ನೋಡುತ್ತೇವೆ ದೇವರಿಗೆ ಸಂತೋಷವಾಗ್ತದೆ ತಿರುಗಿಕೊಳ್ಳುವಾಗ ಎಂಬುದಾಗಿ ನೋಡುತ್ತೇವೆ. 33:11 11 ಓದುವಾಗ ಅಲ್ಲಿ ನೋಡಿ, ನನ್ನ ಜೀವದಾನೆ ದುಷ್ಟನ ಸಾವಿನ ನನಗೆ ಲೇಸವಾದರೂ ಸಂತೋಷವಿಲ್ಲ, ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಹಾಗಿದ್ರೆ ಕರ್ತನಿಗೆ ಆಸೆ ಏನು? ಸ್ವರ್ಗ ಸಂತೋಷ ಪಡೋದು ಯಾವಾಗ? ಸ್ವರ್ಗದಲ್ಲಿರ್ತಕ್ಕಂಥ ದೇವದೂತರು ಸಂತೋಷ ಪಡುವಂಥದ್ದು ಯಾವಾಗ? ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಂಡಾಗ. ಲೂಕನ್ ಸುವಾರ್ತೆಯಲ್ಲಿ 3 ಉದಾಹರಣೆಗಳು ಕೊಡಲ್ಪಟ್ಟಿದೆ. 1, ಕಳೆದು ಹೋದ ನಾಣ್ಯ ಸಿಕ್ಕಿದಾಗ ಏನ್ ಮಾಡಲಾಕೆ ಅವಳ ಗೆಳತಿಯರನ್ನು ಕರೆದು ಬಿಟ್ಟು ಸಂತೋಷ ಪಟ್ಟಳು ಎಂಬುದಾಗಿ ನೋಡುತ್ತೇವೆ. ನಂತರ ಅಷ್ಟು ಮಾತ್ರವಲ್ಲದೆ ತಪ್ಪಿ ಹೋದ ಕುರಿ, ಕಳೆದು ಹೋಯ್ತು ಕುರಿ, ಆ ಕುರಿಯನ್ನು ಹುಡುಕಿ ಬಂದಾಗ ಅವನು ಏನ್ ಮಾಡೋದು, ಎತ್ಕೊಂಡು ಬಂದು ಎಲ್ಲರನ್ನು ಕೂಡಿಸಿ ಸಂತೋಷ ಪಟ್ಟನು ಎಂಬುದಾಗಿ ನೋಡುತ್ತೇವೆ. ಅದೇ ಪ್ರಕಾರ ತಪ್ಪಿ ಹೋದ ಮಗನು ಬಂದಾಗ ಮನೇಲಿ ಏನುಂಟಾಯಿತು? ಉಲ್ಲಾಸ ಉಂಟಾಯಿತು, ಸಂತೋಷ ಉಂಟಾಯಿತು. ಏನಕ್ಕೋಸ್ಕರ ದೇವರ ಅದನ್ನೆಲ್ಲ ಹೇಳುವಂತ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಸ್ವರ್ಗದಲ್ಲಿ ಸಂತೋಷವಾಗ್ತದೆ ಎಂಬುದನ್ನು ತಿಳಿಸ್ಲಿಕ್ಕೋಸ್ಕರ ಪ್ರೇರೆ. ಅದರಿಂದ ದೇವರಿಗೆ ಸಂತೋಷ ಉಂಟು. ಪರಲೋಕಕ್ಕೆ ಸಂತೋಷ ಯಾವಾಗ ಅಂದರೆ ಒಬ್ಬನು ತಪ್ಪಿ ಹೋಗುವಾಗಲಲ್ಲ, ಒಬ್ಬನು ತಿರುಗಿ ಬರುವಾಗ. ಒಬ್ಬನು ನಾಶ ಆಗೋರಲ್ಲಿ ದೇವರು ಸಂತೋಷ ಪಡಲ್ಲ, ಒಬ್ಬನು ರಕ್ಷಣೆ ಹೊಂದಲೇ ಸಂತೋಷ ಪಡ್ತಾನೆ ದೇವರು. ಅದರಿಂದ ಪ್ರಿಯರೇ, ಇಲ್ಲಿ ನೋಡೋ ಸಮಯದಲ್ಲಿ ದೇವರು ತಿರುಗಿಕೊಳ್ಳುವುದನ್ನು ಆತನು ಬಯಸುವಂಥ ದೇವರಾಗಿದ್ದಾನೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಒಬ್ಬನ ದುಷ್ಕೃತ್ಯದಲ್ಲಿ ಅವನು ಸಾಯುವಂಥದ್ದನ್ನು ದೇವರು ಇಷ್ಟಪಡೋದಿಲ್ಲ. ಅವನ ದುಷ್ಟತನವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಸಂತೋಷ. ಒಬ್ಬ ಶಿಷ್ಟನು, ಒಬ್ಬ ವಿಶ್ವಾಸಿ ಅಲ್ವೇ, ತನ್ನ ಸ್ಥಾನವನ್ನು ಬಿಟ್ಟು ತಿರುಗಿ ದುಷ್ಟನು ಮಾಡತಕ್ಕಂಥ ದುಷ್ಕೃತ್ಯಗಳನ್ನು ಮಾಡಿದರೆ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದು ಸಹ ದೇವರಿಗೆ ಇಷ್ಟ ಇಲ್ಲ, ಅದು ಸಹ ಆಶೀರ್ವಾದ ಅಲ್ಲ. ಓಕೆ, ಒಂದು ವೇಳೆ ನಾನು ಶಿಷ್ಟನಾಗಿದ್ದೇನೆ, ವಿಶ್ವಾಸಿ ರಕ್ಷಣೆ ಹೊಂದಿ ಆಯಿತು, ನಾನು ಇಷ್ಟ ಬಂದಾಗ ಬದುಕ್ಬೋದು ಎಂಬುದಾಗಿ ಹೇಳಿ ಹೋಗುವುದಾದರೆ ಅದು ದೇವರಿಂದ ತಪ್ಪಿ ಹೋಗುವಂಥದ್ದೇ ಪ್ರಿಯರೇ. ಅದನ್ನು ಈ ವಾಕ್ಯದಲ್ಲಿ ಉದ್ದಕ್ಕೂ ಸಹ ನಾವು ನೋಡುವಂತರಾಗಿದ್ದೇವೆ. ಓಕೆ, ಅದರಿಂದ ದೇವರಿಗೆ ಒಬ್ಬ ಪಾಪಿ ತಿರುಗಿಕೊಳ್ಳುವುದರಲ್ಲಿ ಸಂತೋಷ ಉಂಟು. ಮತ್ತು ತಪ್ಪಿ ಹೋದಂಥ ಒಬ್ಬ ವಿಶ್ವಾಸಿ, ಹಿಂಜರಿದಂಥ ವಿಶ್ವಾಸಿ ದೇವರ ಕಡೆಗೆ ಬರುವಾಗ ಅದರಲ್ಲೂ ಸಂತೋಷ ಉಂಟು. ಯಾರು ಸಹ ತನ್ನನ್ನು ಬಿಟ್ಟು ಹೋಗೋದ್ರಲ್ಲಿ ದೇವರು ಸಂತೋಷ ಪಡುವಂಥವನ್ನಲ್ಲ. ಅವರು ಬಿಟ್ಟು ಹೋಗಿ ಅವರು ಸಮಸ್ಯೆಗಳನ್ನು ಅನುಭವಿಸುವಂಥದ್ದು, ಅವರು ಇಕ್ಕಟ್ಟಿಗೆ ಸಿಕ್ಕೊಳ್ಳುವಂಥದ್ದು, ವ್ಯಥೆಗೊಳ್ಳುವಂಥದ್ದು ದೇವರಿಗೆ ಸಂತೋಷ ಇಲ್ಲ. ಅದರಿಂದ ನಾನಾ ರೀತಿಯಲ್ಲಿ ತನ್ನ ಬಳಿಗೆ ನಡೆಸ್ಕೊಳ್ಳಿಕ್ಕೆ ದೇವರು ಕಾರ್ಯವನ್ನು ಮಾಡುವಂಥವನಾಗಿದ್ದಾನೆ ಪ್ರೇರೆ. ಅದರಿಂದ ಒಬ್ಬ ವ್ಯಕ್ತಿ ಮಾನಸಾಂತರ ಹೊಂದುವಂಥದ್ದು ಅಥವಾ ತಿರುಗಿಕೊಳ್ಳೋದು ಬಹಳ ಬಹಳ ಪ್ರಾಮುಖ್ಯವಾದಂಥದ್ದು ಪ್ರೇರೆ. ಓಕೆ, ನಾಳೆ ದೇವ್ರ ಚಿತ್ತವಾದರೆ ಮತ್ತೆ ಕೆಲವು ಸತ್ಯಗಳು ಈ ಒಂದು ರಿಪೆಂಟೆನ್ಸ್ ವಿಷಯದಲ್ಲಿ ಇರುವಂಥ ಬಹಳ ಪ್ರಾಮುಖ್ಯವಾದ ಸತ್ಯಗಳನ್ನು ಕಲಿಸ್ಲಿಕ್ಕಿದ್ದೇನೆ. ಕೆಲವೊಂದು 2-3 ವಿಷಯ ಇದೆ, ಅದನ್ನು ನಮಗೆ ಹೇಳ್ತಾರೆ. ಯಾಕಂದರೆ ಇದು ಬಹಳ ಪ್ರಾಮುಖ್ಯವಾದ ಒಂದು ವಿಷಯ. ವಿಶ್ವಾಸಿಗಳಾಗಲಿ ಅವಿಶ್ವಾಸಿಗಳಾಗಲಿ ದೇವರ ಕಡೆಗೆ ತಿರುಗಿಕೊಂಡು, ಈಗಾಗಲೇ ತಿರುಗಿಕೊಂಡಿದ್ದೇವೆ ಸತ್ಯ, ಆದರೆ ಯಾವ ವಿಷಯಗಳಲ್ಲಿ ಇನ್ನೂ ನಾವು ತಿರುಗಿಕೊಳ್ಳಬೇಕಾಗಿದೆ. ಮಲಾಕಿನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆಲ್ಲ, ಯಾವ ವಿಷಯದಲ್ಲಿ ತಿರುಗೋಣ, ಯಾವ ವಿಷಯದಲ್ಲಿ ತಿರುಗೋಣ ಅಂತೀಯ ಅಂತ. ಹಾಗೆ ದೇವ್ರು ಹೇಳ್ತಾರಲ್ಲ, ನೋಡಿ ಇಂಥದ್ದು ಇದ್ರಲ್ಲಿ ತಿರುಗಬೇಕೆಂಬುದಾಗಿ ದೇವರು ಹೇಳ್ತಾರಲ್ಲ. ಹಾಗೆ ನಾವು ದೇವರ ವಾಕ್ಯದಲ್ಲಿ ಅರ್ಥ ಮಾಡಿಕೊಂಡು ನಮ್ಮ ಜೀವಿತದಲ್ಲಿ ಏನೆಲ್ಲ ದಾರಿ ತಪ್ಪಿ ಹೋಗಿದ್ದೇವೋ ನಮ್ಮನ್ನು ಸರಿಪಡಿಸ್ಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುವಂಥರಾಗಿರೋಣ ಪ್ರೇರೆ. ಆ ತಿರುಗಿಕೊಳ್ಳುವಾಗ ಅದರ ಫಲ ಏನಂತನೂ ಸಹ ಬರೆಯಲ್ಪಟ್ಟಿದೆ ಅಲ್ವೇ. ತಿರುಗಿಕೊಂಡ್ವಿ ಅಂದ್ರೆ ಅರ್ಥ ಏನೋ, ಅಲ್ಲಿ ಅದರ ಫ್ರೂಟ್ಸ್ ಇದೆ.
ಅದನ್ನು ಸಹ ನಾವು ನೋಡುತ್ತೇವೆ. ಓಕೆ, ನಂತರ ನಾವು ತಿರುಗಿಕೊಳ್ಳಿಕ್ಕೆ ಏನೆಲ್ಲ ನಮಗೆ ದೇವರು ಸಹಾಯ ಮಾಡ್ತಾರೆ ಎಂಬುದನ್ನು ಸಹ ನೋಡುತ್ತೇವೆ. ಅದರರ್ಥ ಯಾವ್ಯಾವ ರೀತಿಯಲ್ಲಿ ನಮ್ಮನ್ನು ತನ್ನ ಬಳಿಗೆ ನಡೆಸ್ಕೊಳ್ಳಿಕ್ಕೆ ಕಾರ್ಯ ಮಾಡ್ತಾರೆ. ಈಗ ಇಸ್ರಾಯೇಲರಿಗೆ ಎಷ್ಟೊಂದು ವಿಷಯಗಳನ್ನ ಹೇಳಿ ಹೇಳಿ ತನ್ನ ಕಡೆ ತಿರುಗಿಕೊಳ್ಳಿಕ್ಕೆ ಆತನು ಕಾರ್ಯ ಮಾಡ್ತಾರೆ ನೋಡಿ. ಇನ್ನೂ ನ್ಯಾಯಾಧೀಶರು ಬಂದಿಲ್ಲ, ಬರ್ಲಿಕ್ಕಿಂತ ಮುಂಚೆ ಏನೆಲ್ಲ ದೇವರು ಪ್ರಯತ್ನ ಪಡ್ತಾ ಇದೆ ನೋಡಿ. ಹಾಗಿದ್ರೆ ದೇವರ ಆಸೆ ಏನು? ತನ್ನ ಕಡೆಗೆ ಎಲ್ಲರೂ ತಿರುಗಿಕೊಳ್ಬೇಕಂತ. ಅದರಿಂದ ಪ್ರಿಯರೇ, ಕರ್ತನಿಗೆ ತನ್ನ ಕಡೆಗೆ ತಿರುಗಿಕೊಳ್ಳುವುದು ಬಹಳ ಪ್ರಾಮುಖ್ಯವಾಗಿದೆ. ಇದು ಒಂದು ಆಜ್ಞೆ. ಅದಕ್ಕಾಗಿ ಎಲ್ಲ ಕಡೆ ಇದನ್ನು ಸಾರಿಸ್ತಾ ಇದ್ದಾನೆ. ಸಂದೇಶ ಎಲ್ಲ ಕಡೆ ಸಾರಲ್ಪಡ್ತಾ ಇದೆ ಮತ್ತು ಇದಕ್ಕೆ ಆಶೀರ್ವಾದವಿದೆ. ತಿರುಗಿಕೊಂಡ್ರೆ ಆಶೀರ್ವಾದವಿದೆ. ಪರಲೋಕ ಒಬ್ಬ ವ್ಯಕ್ತಿ ತಿರುಗಿಕೊಳ್ಳುವಾಗ ಸಂತೋಷ ಪಡ್ತದೆ ಪ್ರಿಯರೇ. ಇಂಥ ಕರ್ತನ ನಮಗಿರೋದು. ಈ ಕರ್ತನಿಗಾಗಿ ಸ್ತೋತ್ರ ಮಾಡೋಣ. ಒಂದು ವೇಳೆ ದಾರಿ ತಪ್ಪಿ ಹೋಗಿದರೆ ಈ ಕರ್ತನ ಹತ್ರ ಬರೋಣ. ನಾವು ನಷ್ಟವಾಗೋಲ್ಲ, ಆತನ ಸಂತೋಷ ಪಡಲ್ಲ. ನಾವು ವ್ಯಥೆಗೊಳ್ಳೋದು ಆತನಿಗೆ ಸಂತೋಷ ಇಲ್ಲ. ಆತನ ಹತ್ರ ಬಂದು ನಮ್ದೇನಿದೆಯೋ ಅದು ಬಿಟ್ಟುಬಿಟ್ಟು ಆತನ ಹತ್ರ ಬಂದು ಕ್ಷಮಾಪಣೆ ಕೇಳಿಕೊಂಡು ಆತನ ಉನ್ನತಿಯಲ್ಲಿ ಮುಂದುವರಿಯೋಣ. ಅದು ನಮಗೆ ಸುರಕ್ಷತೆ, ಅದು ನಮಗೆ ಆಶೀರ್ವಾದ. ಆ ರೀತಿ ಇರುವಂತೆ ಕರ್ತನ ನಡೆಸಲಿ ದೇವರ ವಾಕ್ಯಗಳ ಮುಖಾಂತರ ಮಹಿಮಂದಲಿ ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸುವಂತರಾಗಿರೋಣ.